ಮೊದಲಿಗೆ ನಾನು ಈ ಕಾಸ್ಟ್ ಅಕೌಂಟ್ ಪ್ರೈಸ್ ಮೆಥಡ್ ಏನು ಬರುತ್ತಲ್ಲ, ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಏನು ಬರುತ್ತಲ್ಲ, ಸೊ ಅದಕ್ಕೆ ಫಾರ್ಮೆಟ್ನ ಹೇಳಿ ಒಂದು 10 ಮಾರ್ಕ್ಸಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಒಟ್ಟು 2 ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಶ್ನೆ ಕೊಡ್ತಾರೆ, ಅಂದರೆ 1 2 3 4 ಅಂತ ಪಾಯಿಂಟ್ ಹಾಕಿ ಅಥವಾ ABCD ಅಂತ ಪಾಯಿಂಟ್ ಹಾಕಿ ಕೊಡ್ತಾರೆ. ಸೊ ಬಿಟ್ಟರೆ ಪ್ರಾಬ್ಲಮ್ನ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರ್ತಾರೆ. ಸೊ ಕಾಸ್ಟ್ ಪ್ರೈಸ್ ಮೆಥಡ್, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅನ್ನೋ 2 ಮೆಥಡ್ ಇದೆ 10 ಮಾರ್ಕ್ಸ್ನಲ್ಲಿ. ಒಂದು ಕಾಸ್ಟ್ ಪ್ರೈಸ್ ಮೆಥಡ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ. ಸೊ ಪ್ರಾಬ್ಲಮ್ನಲ್ಲಿ 2 ಮೆಥಡ್ನಲ್ಲಿ 10 ಮಾರ್ಕ್ಸ್ಗೆ ಯಾವುದಾದ್ರೂ ಒಂದು ಮೆಥಡ್ನ ಅವ್ರು ಪ್ರಶ್ನೆನ ಕೇಳ್ತಾರೆ. ಸೊ 10 ಮಾರ್ಕ್ಸಿನ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡುವಾಗ ಪ್ರಶ್ನೆ ಯಾವುದು ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೋ ಏನು ಇನ್ವಾಯ್ಸ್ ಪ್ರೈಸ್ ಕೊಟ್ಟಿದ್ದಾರೋ ಫಸ್ಟ್ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಕಾಸ್ಟ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ನ ಹೇಗೆ ಐಡೆಂಟಿಫೈ ಮಾಡೋದಂದ್ರೆ, ಸೊ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ, ಮೊದಲಿಗೆ ಗೂಡ್ಸ್ ಕಳಿಸಿದವ್ರ ಡೀಟೇಲ್ಸು, ಗೂಡ್ಸ್ ರಿಸೀವರ್ ಡೀಟೇಲ್ಸು. ಸೊ ಅಲ್ಲಿ ಇನ್ವಾಯ್ಸ್ ಅನ್ನೋ ಶಬ್ದ ಬಂದಿದ್ರೆ ಅದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ಸೊ ನಾ ಈಗ ಏನು ತೊಗೊಂಡಿದ್ದೀನೆಲ್ಲ ಪ್ರಾಬ್ಲಮ್, ಇದರಲ್ಲಿ ಸತೀಶ್ ಆಫ್ ಗುಲ್ಬರ್ಗಾ ಕನ್ಸೈನ್ಡ್ 100 ಕೇಸಸ್ ಆಫ್ ಬಿಸ್ಕೆಟ್ಸ್ ಈಚ್ ಕಾಸ್ಟಿಂಗ್ ₹500 ಟು ಹಿಸ್ ಏಜೆಂಟ್ ಗಿರೀಶ್ ಆಫ್ ಬೀದರ್ ಟು ಬಿ ಸೋಲ್ಡ್ ಆನ್ ಅಟ್ ಹಿಸ್ ರಿಸ್ಕ್ ಅಂತ ಇದೆ. ಸೊ ಪ್ರಶ್ನೆಯಲ್ಲಿ ಏನಿದೆ, ಸತೀಶ್ ಅನ್ನೋರು 100 ಕೇಸ್ ಬಿಸ್ಕೆಟ್ನ ಕಳಿಸ್ತಾ ಇದ್ದಾರೆ, ಒಂದಕ್ಕೆ ಕಾಸ್ಟಿಂಗ್ ಪ್ರೈಸ್ 500 ಇದೆ, ತನ್ನ ಏಜೆಂಟ್ ಗಿರೀಶ್ಗೆ ಕಳಿಸ್ತಾ ಇದ್ದಾರೆ. ಸೊ ಈ ಫಸ್ಟ್ ಸೆಂಟೆನ್ಸ್ ಏನಿರುತ್ತಲ್ಲ, ಗೂಡ್ಸ್ ಕಳಿಸಿದ ಡೀಟೇಲ್ಸು, ಕನ್ಸೈನ್ಮೆಂಟ್ ಡೀಟೇಲ್ಸ್ ಏನಿರುತ್ತಲ್ಲ, ಇದರಲ್ಲಿ ಇನ್ವಾಯ್ಸ್ ಅನ್ನೋ ಶಬ್ದ ಬಂದಿಲ್ಲ ಅಂದರೆ, ಲೋಡಿಂಗ್ ಅನ್ನೋ ಶಬ್ದ ಬಂದಿಲ್ಲ ಅಂದರೆ ಅದು ಕಾಸ್ಟ್ ಪ್ರೈಸ್ ಮೆಥಡ್. ಇನ್ವಾಯ್ಸ್ ಅನ್ನೋ ಶಬ್ದ ಅಥವಾ ಲೋಡಿಂಗ್ ಅನ್ನೋ ಶಬ್ದ ಯೂಸ್ ಮಾಡಿದ್ರೆ ಅವರು, ಅದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ಸೊ ಇನ್ವಾಯ್ಸ್ ಪ್ರೈಸ್ ಮೆಥಡ್ನ ಐಡೆಂಟಿಫೈ ಹೇಗೆ ಮಾಡೋದಂದ್ರೆ, ಮೆಥಡ್ ನೇಮ್ ಅವರು ಪ್ರಶ್ನೆಯಲ್ಲಿ ಕೊಡಲ್ಲ. ಇನ್ವಾಯ್ಸ್ ಅಥವಾ ಲೋಡಿಂಗ್ ಅನ್ನೋ ಶಬ್ದ ಇದ್ರೆ ಅದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ಫಸ್ಟ್ ಪ್ಯಾರಾಗ್ರಾಫ್ ಅಂದರೆ ಗೂಡ್ಸ್ ಕಳಿಸಿರೋ ಡೀಟೇಲ್ಸ್ ಇರುತ್ತಲ್ಲ, ಅಲ್ಲಿ ಇನ್ವಾಯ್ಸ್ ಅನ್ನೋ ಶಬ್ದ ಅಥವಾ ಲೋಡಿಂಗ್ ಅನ್ನೋ ಶಬ್ದ ಇದ್ರೆ ಎರಡನೇ ಮೆಥಡ್, ಇನ್ವಾಯ್ಸ್ ಲೋಡಿಂಗ್ ಅನ್ನೋ ಶಬ್ದ ಇಲ್ಲ ಅಂದ್ರೆ ಅದು ಕಾಸ್ಟ್ ಪ್ರೈಸ್ ಮೆಥಡ್. ಸೊ ಈ ಚಾಪ್ಟರ್ನಲ್ಲಿ ನೀವು ಏನೇನು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, 5 ಅಂಕಕ್ಕೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಶ್ನೆನೇ ಕೇಳಲ್ಲ. ಸೊ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ನೀವು 5 ಅಂಕಕ್ಕೆ ಪ್ರಶ್ನೆನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ 5 ಅಂಕದ ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಬೇಕಲ್ಲ, ಅದು ಏನೇನಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾನು 5 ಅಂಕದ ಪ್ರಶ್ನೆನ ಯೂನಿವರ್ಸಿಟಿ ಏನಿದೆಯಲ್ಲ ಫಾರ್ಮ್ಯಾಟ್, ಅದನ್ನು ಯೂಸ್ ಮಾಡಿ ಹೇಗೆ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ. ಸೊ ಯೂನಿವರ್ಸಿಟಿ ಫಾರ್ಮ್ಯಾಟ್ನ ಅಪ್ಲೈ ಮಾಡಿ, ಕೆಲವೊಂದಿಷ್ಟು ಕಾಲೇಜ್ನಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿ ಅಬ್ನಾರ್ಮಲ್ ಲಾಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಕಂಡುಹಿಡಿಯೋದು ಹೇಳ್ತಾರೆ. ಸೊ ಅಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ ಅದು ಕೌಂಟ್ ಆಗಲ್ಲ. ಲಾಸ್ಟ್ ಇಯರ್ದು ವ್ಯಾಲ್ಯೂಯೇಷನ್ ಮಾಡುವಂಥ ಸ್ಕೀಮಿನ ಆನ್ಸರ್ ಶೀಟ್ನ ನಾನು ಹಿಂದಿನ ಕ್ಲಾಸ್ನಲ್ಲಿ ತೋರಿಸಿದ್ದೀನಿ. ಅಕೌಂಟ್ ಕೊಟ್ಟಿರ್ತಾರೆ ವ್ಯಾಲ್ಯೂಯೇಷನ್ ಮಾಡುವಲ್ಲಿ. ಸೊ ಒಟ್ಟು ಈ ಚಾಪ್ಟರ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದು, ಕನ್ಸೈನ್ಮೆಂಟ್ ಚಾಪ್ಟರ್ನಲ್ಲಿ 10 ಅಂಕದ 2 ಮೆಥಡ್ನ, 5 ಅಂಕದ 1 ಮೆಥಡ್ನ. ಸೊ 5 ಅಂಕಕ್ಕೆ ಕಮಿಷನ್ ಕೇಳಲ್ಲ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಅಬ್ನಾರ್ಮಲ್ ಲಾಸ್ ಕ್ಲೋಸಿಂಗ್ ಸ್ಟಾಕ್ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅವ್ನು ಕೇಳಲ್ಲ, ಅವ್ನು ಸಿಲೆಬಸ್ ತೆಗೆದಿದ್ದಾರೆ. ಸೊ 15 ಮಾರ್ಕ್ಸಿಂದ ಇದ್ದಾಗ CBCS ಸಿಲೆಬಸ್ನವ್ರು ಇದ್ದಿದ್ದ ಪೇಪರ್ನೇ ಕ್ವಶನ್ಸ್ನೇ ಅವ್ರು ಕಾಪಿ ಪೇಸ್ಟ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ನವರು. ಸೊ ನಿಮಗೆ ಸಿಲೆಬಸ್ ಇರೋದು ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಅಬ್ನಾರ್ಮಲ್ ಲಾಸ್, ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋದಿದೆ ಪ್ರಾಬ್ಲಮ್. ನಿಮಗೆ ಒಂದು 5 ಮಾರ್ಕ್ಸ್ಗೆ ಮುಗೀತು. ಒಂದು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ 5 ಮಾರ್ಕ್ಸಿಂದ ಈ ಚಾಪ್ಟರ್ ಕಂಪ್ಲೀಟ್ ಆದಂಗೆ. ಸೊ ಎರಡನೇದು ಏನಂದರೆ, ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ 10 ಮಾರ್ಕ್ಸ್ಗೆ ನಿಮಗೆ 5 ಅಕೌಂಟ್ನ ಹಾಕಿದ್ದಾರೆ ಅಲ್ಲಿ ಕಾಲೇಜ್ನಲ್ಲಿ. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, ಗೂಡ್ಸ್ ಆ್ಯಂಡ್ ಟೌನ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ನಿಮಗಿರೋದು 2 ಅಕೌಂಟು, ಒಂದು ಕನ್ಸೈನ್ಮೆಂಟ್ ಅಕೌಂಟು, ಎರಡನೇದು ಕನ್ಸೈನಿ ಅಕೌಂಟು. ಸೊ 10 ಅಂಕಕ್ಕೆ 5 ಅಕೌಂಟ್ ಪ್ರಿಪರೇಷನ್ ಮಾಡೋದು ಇರಲ್ಲ ಪ್ರಶ್ನೆ, ಅದು 15 ಮಾರ್ಕ್ಸಿಗೆ ಇದ್ದಾಗ ಇತ್ತು. ಅದನ್ನು ಚೇಂಜ್ ಮಾಡಿದ್ದಾರೆ ಈಗ NEPಗೆ CBCSಗೆ ಡಿಫ್ರೆನ್ಸ್ ಮಾಡಿದ್ದಾರೆ. 15 ಮಾರ್ಕ್ಸ್ ಪ್ರಾಬ್ಲಮ್ನ 10 ಮಾರ್ಕ್ಸ್ಗೆ ರಿಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು 2 ಅಕೌಂಟ್ ಪ್ರಾಕ್ಟೀಸ್ ಮಾಡಬೇಕು, ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಒಂದು ಕನ್ಸೈನಿ ಅಕೌಂಟ್. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್ನ 2 ರೀತಿ ಪ್ರಾಕ್ಟೀಸ್ ಮಾಡ್ತೀವಿ, ಒಂದು ಕಾಸ್ಟ್ ಪ್ರೈಸ್ ಮೆಥಡ್, ಒಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್. ಸೊ ಇನ್ವಾಯ್ಸ್ ಪ್ರೈಸ್ ಮೆಥಡ್ನ ಐಡೆಂಟಿಫೈ ಹೇಗೆ ಮಾಡೋದು ಪ್ರಾಬ್ಲಮ್ ಅಂದರೆ, ಫಸ್ಟ್ ಗೂಡ್ಸ್ ಕಳಿಸಿದ ಡೀಟೇಲ್ಸ್ ಇರುತ್ತಲ್ಲ, ಅದರೊಳಗೆ ಎಲ್ಲಾದರೂ ಅವರು ಪ್ರಶ್ನೆಯಲ್ಲಿ ಇನ್ವಾಯ್ಸ್ ಅನ್ನೋ ಶಬ್ದ ಅಥವಾ ಲೋಡಿಂಗ್ ಅನ್ನೋ ಶಬ್ದ ಕೊಟ್ಟಿದ್ರೆ, ಇನ್ವಾಯ್ಸ್ ಅನ್ನೋ ಶಬ್ದ ಅಥವಾ ಲೋಡಿಂಗ್ ಅನ್ನೋ ಶಬ್ದ ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ ಆ ಮೆಥಡೇ ಇನ್ವಾಯ್ಸ್ ಪ್ರೈಸ್ ಮೆಥಡ್. ಇನ್ವಾಯ್ಸ್ ಲೋಡಿಂಗ್ ಅನ್ನೋ ಶಬ್ದ ಬಂದಿಲ್ಲ ಅಂದರೆ ಅದು ಕಾಸ್ಟ್ ಪ್ರೈಸ್ ಮೆಥಡ್. ಸೊ ನಾನು 2 ರೀತಿ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಪಾಯಿಂಟ್ ವೈಸ್ ಪ್ರಶ್ನೆನ ಕೊಟ್ಟಾಗ, ಪ್ಯಾರಾಗ್ರಾಫ್ ವೈಸ್ ಪ್ರಶ್ನೆನ ಕೊಟ್ಟಾಗ, ಎರಡೂ ಒಂದೇ, ಏನು ಡಿಫ್ರೆನ್ಸ್ ಇರಲ್ಲ, ಫಾರ್ಮೆಟ್ ಸೇಮ್ ಏನಿಲ್ಲ, ನಿಮಗೆ ಕನ್ಫ್ಯೂಷನ್ ಅನಿಸಬಾರ್ದು ಅಂತೇಳಿ 2 ರೀತಿ ಪ್ರಾಬ್ಲಮ್ನ ಹೇಳ್ತಾ ಇದ್ದೀನಿ. ಸೊ ಈ ಕ್ಲಾಸ್ನಲ್ಲಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ಎರಡೂ ಕೂಡ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಸಾಲ್ವ್ ಮಾಡಿ ಕ್ಲೋಸ್ ಮಾಡ್ತೀನಿ ಈ ಚಾಪ್ಟರ್ನ. ಸೊ ಇನ್ವಾಯ್ಸ್ ಪ್ರೈಸು, ಕಾಸ್ಟ್ ಪ್ರೈಸು, ಅಬ್ನಾರ್ಮಲ್ ಲಾಸ್, ಕ್ಲೋಸಿಂಗ್ ಸ್ಟಾಕ್, ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾ ತಗೊಂಡಿರೋದು 10 ಮಾರ್ಕ್ಸಿಗೆ ಕಾಸ್ಟ್ ಪ್ರೈಸ್ ಮೆಥಡ್ನ. ಸೊ ಮೊದಲಿಗೆ ಫಾರ್ಮೆಟ್ ಹೇಳ್ತೀನಿ, ಈ ಲೆಕ್ಕನ ನೀವು ಫಸ್ಟ್ ಎಷ್ಟು ಸ್ಟೆಪ್ ಮಾಡ್ಕೋಬೇಕಂತ ಹೇಳ್ತೀನಿ. ಸೊ ಎಂಟ್ರಿ ಮಾಡೋ ಮುಂಚೆಗೆ ನೀವು ಅಕೌಂಟ್ನೊಳಗೆ 5 ಸ್ಟೆಪ್ಸ್ನ ನೆನ್ಪಿಟ್ಕೊಳ್ಳಿ. 5 ಎಂಟ್ರಿ ತೋರಿಸ್ತೀವಿ, ಏನೇನು 5 ಎಂಟ್ರೀಸ್ ಅಂತ ಹೇಳ್ತೀನಿ. ಸೊ ಮೊದಲೇದ್ದು ಕನ್ಸೈನರ್ ಡೀಟೇಲ್ಸ್ ಕಳಿಸಿರ್ತಾನೆ ಗೂಡ್ಸ್ದು, ಸೊ ಅವನದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು ಅಕೌಂಟ್ನಲ್ಲಿ.
ಸೊ ಕನ್ಸೈನರ್ ಏನೇನು ಗೂಡ್ಸ್ ಕಳಿಸಿದಾನೆ, ಏನು ಎಕ್ಸ್ಪೆನ್ಸಸ್ ಪೇ ಮಾಡಿದಾನೆ, ಸೊ ಅದನ್ನ ಎಂಟ್ರಿ ಮಾಡಬೇಕು. ಕನ್ಸೈನರ್ ಗೂಡ್ಸ್ ಕಳಿಸಿರೋ ಡೀಟೇಲ್ಸ್ನ ಮತ್ತು ಕನ್ಸೈನರ್ ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಾನೆ ಅದರ ಡೀಟೇಲ್ಸ್ನ ನಾವು ಅಕೌಂಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟು ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಏನಾದರೂ ಅಬ್ನಾರ್ಮಲ್ ಲಾಸ್ ಆಗಿದ್ರೆ ಅದನ್ನು ಅಕೌಂಟಲ್ಲಿ ಎಂಟ್ರಿ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು, ಸೇಲ್ ಮತ್ತು ಸೇಲ್ಸ್ ಮೇಲೆ ಬರುವಂಥ ಕಮಿಷನ್ನ ಎಂಟ್ರಿ ಮಾಡಬೇಕು. ಥರ್ಡ್ ಸ್ಟೆಪ್ ರಿಕರಿಂಗ್ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡಬೇಕು. ಫಿಫ್ತ್ ಸ್ಟೆಪ್ ಏನಂದ್ರೆ ಕ್ಲೋಸಿಂಗ್ ಸ್ಟಾಕ್ನ ಕಂಡುಹಿಡಿಬೇಕು. ಸೊ ಈ 5 ಸ್ಟೆಪ್ನ ನೀವು ಸ್ಟೆಪ್ ವೈಸ್ ಆನ್ಸರ್ ಬಿಡಿಸ್ಕೊಂತ ಹೋದ್ರೆ ನಿಮಗೆ ಅವ್ರು ಯಾವ ರೀತಿ ಪ್ರಾಬ್ಲಮ್ ಕೊಟ್ಟರು ಬಿಡಿಸೋದು ಈಸಿ ಆಗುತ್ತೆ. ಇದನ್ನ ಅಕೌಂಟಲ್ಲಿ ಹೇಗೆ ತೋರಿಸೋದು ಅಂತ ಈಗ ಬರೋದು ತೋರಿಸ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಮೊದಲು ಕನ್ಸೈನರ್ ಅಮೌಂಟ್ನ ಎಂಟ್ರಿ ಮಾಡಬೇಕು. ಸೆಕೆಂಡು ಅಬ್ನಾರ್ಮಲ್ ಲಾಸ್ ಅಮೌಂಟ್ನ ಎಂಟ್ರಿ ಮಾಡಬೇಕು. ಥರ್ಡು ಸೇಲ್ ಮತ್ತು ಕಮಿಷನ್ ಅಮೌಂಟ್ನ ಎಂಟ್ರಿ ಮಾಡಬೇಕು. ಫೋರ್ತು ರಿಕರಿಂಗ್ ಎಕ್ಸ್ಪೆನ್ಸಸ್ ಎಂಟ್ರಿ ಮಾಡಬೇಕು. ಫಿಫ್ತು ಕ್ಲೋಸಿಂಗ್ ಸ್ಟಾಕ್ ಎಂಟ್ರಿ ಮಾಡಬೇಕು. ಸೊ ಅವನ್ನ ಅಕೌಂಟ್ನಲ್ಲಿ ಯಾವ ರೀತಿ ಎಂಟ್ರಿ ಮಾಡ್ತೀವಿ ಅನ್ನೋದು ಫಾರ್ಮೆಟ್ನ ಫಸ್ಟ್ ಹೇಳ್ತೀನಿ. ಸೊ ಮೊದಲಿಗೆ ನೀವು ಅಕೌಂಟ್ ನೇಮ್ನ ಹಾಕೋಬೇಕಾಗುತ್ತೆ. ಹೆಡ್ಡಿಂಗ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಅಕೌಂಟ್ ಹೆಡ್ಡಿಂಗ್ ಏನಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಹೆಡ್ಡಿಂಗ್ನಲ್ಲಿ ಸಬ್ ಹೆಡ್ಡಿಂಗ್ ಇರುತ್ತೆ, ಇನ್ ದ ಬುಕ್ಸ್ ಆಫ್. ಕನ್ಸೈನ್ಮೆಂಟ್ ಅಕೌಂಟ್ ಹೆಡ್ಡಿಂಗ್ ಇನ್ ದ ಬುಕ್ಸ್ ಆಫ್. ನೀವು ಮೊದಲು ಕನ್ಸೈನರ್ ನೇಮ್ನ ಹೆಡ್ಡಿಂಗ್ನಲ್ಲಿ ತಗೋಬೇಕಾಗುತ್ತೆ. ಸೊ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಇರುತ್ತೆ. ಗೂಡ್ಸ್ ಕಳಿಸಿದವ್ರಿಗೆ ಕನ್ಸೈನರ್ ಅಂತ ಕರಿತೀವಿ, ಗೂಡ್ಸ್ ರಿಸೀವರ್ಗೆ ಕನ್ಸೈನಿ ಅಂತ ಕರಿತೀವಿ. ಸೊ ಗೂಡ್ಸ್ ಕಳಿಸಿದವ್ರ ಹೆಸರು ಯಾವಾಗಲೂ ಮೊದಲಿರುತ್ತೆ. ಸೊ ಪ್ರಶ್ನೆಯಲ್ಲಿ ಮೊದಲು ಬರೋ ನೇಮೇ ಕನ್ಸೈನರ್. ಸೆಕೆಂಡ್ ಏನು ನೇಮ್ ಬರುತ್ತಲ್ಲ ಅವರು ಕನ್ಸೈನಿ. ಸೊ ಫಸ್ಟ್ ಸೆಂಟೆನ್ಸ್ನ ನೋಡೋಣ. ಪ್ರಶ್ನೆ ಮೊದಲನೇದು 6ನೇ ಇಲಿಸ್ಟ್ರೇಷನ್ ತೊಗೊಂಡಿದ್ದೀನಿ ಟೆಕ್ಸ್ಟ್ ಬುಕ್ನಲ್ಲಿ. ಸೊ ಈ ರೀತಿ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಇದು 10 ಮಾರ್ಕ್ಸಿನ ಪ್ರಾಬ್ಲಮ್. ಈ NEP ಸಿಲೆಬಸ್ಗೆ ಸೂಟ್ ಆಗುವಂಥ ಪ್ರಶ್ನೆ ಇದು. ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಕನ್ಸೈನ್ಮೆಂಟ್ ಸೆಂಟ್ ಬೈ ಶ್ರೀ ಜಾಲಿ ಆಫ್ ಹಾವೇರಿ ಟು ದೇರ್ ಏಜೆಂಟ್ ಆಫ್ ಹುಬ್ಳಿ. ಸೊ ಇಲ್ಲಿ ಅದು ಪ್ರಿಂಟ್ ಏನೋ ಹೋಗಿದೆ. ಅದು ನಾ ಜೈನ್ ಅಂತ ಮಾಡ್ಕೊತೀನಿ ಒಂದನೇ ಹೆಸರನ್ನ. ಸೊ ಮೊದಲಿನ ಹೆಸರು ನಾನು ಇಲ್ಲಿ ಜೈನ್ ಅಂತ ಮಾಡ್ಕೊತೀನಿ. ಸೊ ಮೊದಲನೇ ನೇಮ್ ಏನಂದ್ರೆ ಜೈನ್, ಎರಡನೇ ನೇಮ್ ಅಂದ್ರೆ ಅವ್ನು ಏಜೆಂಟ್ ಆಫ್ ಹುಬ್ಳಿ. ಸೊ ಏಜೆಂಟ್ ಅಂತ ಇಟ್ಕೊಳ್ಳೋಣ. ಸೊ 2 ನೇಮ್ ಇರುತ್ತೆ ಪ್ರಶ್ನೆಯಲ್ಲಿ ಹುಡುಕಿ. ಒಂದನೇದು ನೇಮ್ಗೆ ಕನ್ಸೈನರ್ ಅಂತ ಕರಿತೀವಿ, ಪ್ರಶ್ನೆಯಲ್ಲಿ ಎರಡನೇ ಕೊಡ್ತಾರಲ್ಲ ಆ ನೇಮ್ಗೆ ಕನ್ಸೈನಿ ಅಂತ ಕರಿತೀವಿ. ಸೊ ನಾ ಸ್ಟೆಪ್ ಹೇಳಿದ್ದೆ 5 ಸ್ಟೆಪ್ ಬರುತ್ತೆ ಇದರಲ್ಲಿ. ಮೊದಲನೇ ಸ್ಟೆಪ್ಪು ನಾವು ಕನ್ಸೈನರ್ ಡೀಟೇಲ್ಸ್ ಎಂಟ್ರಿ ಮಾಡ್ಬೇಕಂತ ಹೇಳಿದ್ವಿ. ಮೊದಲು ನಾನೀಗ ಅಕೌಂಟ್ ಹೆಡ್ಡಿಂಗ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಅಕೌಂಟ್ ಹೆಡ್ಡಿಂಗ್ ಏನಿರುತ್ತೆ ಅಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಹೆಡ್ಡಿಂಗ್ ಇನ್ ದ ಬುಕ್ಸ್ ಆಫ್. ಫಸ್ಟ್ ಏನು ಕೊಟ್ಟಿರ್ತಾರಲ್ಲ ಪ್ರಾಬ್ಲಮ್ನಲ್ಲಿ ನೇಮು ಅದನ್ನು ತೊಗೊಂತೀವಿ. ಕನ್ಸೈನರ್ ಅಕೌಂಟ್ ಹೆಡ್ಡಿಂಗ್ ಇನ್ ದ ಬುಕ್ಸ್ ಆಫ್ ಜೈನ್ ಅಕೌಂಟ್. ಸೊ 4 ಕಾಲಮ್ನ ಪ್ರಿಪೇರ್ ಮಾಡಬೇಕು. ಪರ್ಟಿಕ್ಯುಲರ್ ರುಪೀಸ್ 4 ಕಾಲಮ್ನ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ. ಸೊ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ರುಪೀಸ್. ಈ ಎಂಟ್ರಿ ಮಾಡೋ ಮೊದಲು ಆಲ್ರೆಡಿ ಹೇಳಿದ್ದೀನಿ 5 ಸ್ಟೆಪ್ ಇದೆ ಅಂತ. ಸೊ 5 ಸ್ಟೆಪ್ಪಿಗೆ ಏನೇನು ಶಬ್ದಗಳು ಬರುತ್ತೆ ಏನೇನಂತ ಎಂಟ್ರಿ ಮಾಡ್ಬೇಕು ಅಕೌಂಟಲ್ಲಿ ಹೇಳ್ತೀನಿ. ಸೊ ಮೊದಲನೇದು ಏನು ಹೇಳಿದೆ ನಾನು ಇಲ್ಲಿ, ಫಸ್ಟ್ ಸ್ಟೆಪ್ ಏನು ಹೇಳಿದ್ದೀನಿ, ಕನ್ಸೈನರ್. ಸೊ ಕನ್ಸೈನರ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಸೊ ಕನ್ಸೈನರ್ ಡೀಟೇಲ್ಸ್ ಪ್ರಶ್ನೆಯಲ್ಲಿ ಎಷ್ಟಿರುತ್ತೆ, 2 ಡೀಟೇಲ್ಸ್ ಇರುತ್ತೆ. ಒಂದನೇ ಡೀಟೇಲ್ಸು ಅವ್ನು ಎಷ್ಟು ಗೂಡ್ಸ್ ಕಳಿಸಿದಾನೆ ಅದರ ಡೀಟೇಲ್ಸು. 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಅದಕ್ಕೆ ಬರಿಬೇಕು. 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ನೆನ್ಪಿಟ್ಕೊಳ್ಳಿ, ಒಂದನೇದ್ದು ನಾವು ಈಗ ಒಂದನೇ ಸ್ಟೆಪ್ ಎಂಟ್ರಿ ಮಾಡ್ತಾ ಇದ್ದೀವಿ ಅಕೌಂಟಲ್ಲಿ. ಸೊ ಒಂದನೇ ಸ್ಟೆಪ್ ಎಂಟ್ರಿ ಮಾಡುವಾಗ ಪ್ರಶ್ನೆಯಲ್ಲಿ ಎರಡು ಎಂಟ್ರಿ ಮಾಡಬೇಕಾಗುತ್ತೆ. ಕನ್ಸೈನರ್ದು 2 ಎಂಟ್ರಿ ಇರುತ್ತೆ. ಒಂದು ಅವನು ಗೂಡ್ಸ್ ಕಳಿಸಿರೋ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎರಡನೇದ್ದು ಅವನು ಗೂಡ್ಸ್ ಕಳಿಸಿರೋ ಡೀಟೇಲ್ಸ್ ಅಲ್ದೇ ಬ್ಯಾಂಕ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ, ಬ್ಯಾಂಕ್. ಸೊ ಈ ಬ್ಯಾಂಕ್ ಏನಂದ್ರೆ ಅವ ಪೇ ಮಾಡಿರುವಂಥ ಎಕ್ಸ್ಪೆನ್ಸಸ್. ಸೊ ಕನ್ಸೈನರ್ ಏನಿರ್ತಾನೆ ಫಸ್ಟ್ ವ್ಯಕ್ತಿ, ಅವನು ಗೂಡ್ಸ್ನ ಕಳಿಸಿರ್ತಾನೆ ಮತ್ತು ಆ ಗೂಡ್ಸು ಇವನು ತಲುಪಬೇಕಲ್ಲ ಕನ್ಸೈನಿಗೆ, ಅದಕ್ಕೆ ನಡುವೆ ಎಕ್ಸ್ಪೆನ್ಸಸ್ ಇರುತ್ತೆ. ಅದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಆ ಟ್ರಕ್ನಲ್ಲಿ ಗೂಡ್ಸ್ನ ಲೋಡ್ ಮಾಡೋ ಲೋಡಿಂಗ್ ಚಾರ್ಜ್ ಇರ್ಬೋದು, ವೆಜಸ್ ಇರ್ಬೋದು, ಫ್ರೈಟ್ ಇರ್ಬೋದು, ಬೇಕಾದ ಎಕ್ಸ್ಪೆನ್ಸಸ್ ಕೊಡಲಿ ಅದನ್ನ ಎಂಟ್ರಿ ಮಾಡ್ತೀವಿ. ಸೊ ಇವೆರಡು ಎಂಟ್ರಿ ಶಬ್ದ ನೆನ್ಪಿಟ್ಕೊಡಿ. ಡೆಬಿಟ್ ಸೈಡ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇವೆರಡು ಡಾಟಾನ ಮೊದಲು ಎಂಟ್ರಿ ಮಾಡಬೇಕು. ಸೊ ಪ್ರಶ್ನೆಯಲ್ಲಿ ಯಾವ್ದು ಇದರಲ್ಲಿ ಅಂತ ಹೇಳ್ತೀನಿ ಈಗ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಅಂದ್ರೆ 1 ನಂಬರ್ ಇದೆಯಲ್ಲ ಅದು ನೋಡಿ. ಡಿಸ್ಪ್ಯಾಚ್ಡ್ 200 ಕ್ರಿಕೆಟ್ ಬ್ಯಾಟ್ಸ್ ಕಾಸ್ಟಿಂಗ್ 300 ಈಚ್. ಸೊ ಇದು ಇನ್ವಾಯ್ಸ್ ಪ್ರೈಸ್ ಪ್ರಾಬ್ಲಮ್ ಇದೆ. ಇದ್ರೊಳಗಿನ ಇನ್ವಾಯ್ಸ್ ಪ್ರೈಸ್ ತೆಗೆದು ಬಿಡ್ತೀನಿ. ಇದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಆಗಿದೆ. ಸೊ ಇದನ್ನ ತೆಗೆದು ನಾನು ಆನ್ಸರ್ ಹೇಳ್ತೀನಿ. ಸೊ ಇನ್ವಾಯ್ಸ್ ಪ್ರೈಸ್ ತೆಗೆದು ಬಿಡೋಣ. ಇನ್ವಾಯ್ಸ್ ಪ್ರೈಸ್ ಬಿಟ್ಟು ಹೇಳ್ತೀನಿ, ಕಾಸ್ಟ್ ಪ್ರೈಸ್ ಮೆಥಡ್ ಮಾಡಿ ಹೇಳ್ತಾ ಇದ್ದೀನಿ ಈ ಪ್ರಾಬ್ಲಮ್ನ. ಸೊ ಪ್ರಶ್ನೆಯಲ್ಲಿ ಏನಿದೆ, ಡಿಸ್ಪ್ಯಾಚ್ಡ್
200 ಕ್ರಿಕೆಟ್ ಬ್ಯಾಟ್ಸ್. ಸೊ 200 ಕ್ರಿಕೆಟ್ ಬ್ಯಾಟ್ಸ್ ನ ಕಳಿಸ್ತಾ ಇದೀವಿ. ಒಂದಕ್ಕೆ ಎಷ್ಟು ರೇಟು? 300. ಸೊ ಯಾವ ಪ್ರಶ್ನೆಯಲ್ಲಿ ಇನ್ವಾಯ್ಸ್ ಅನ್ನೋ ಶಬ್ದ ಇರಲ್ಲ, ಲೋಡಿಂಗ್ ಅನ್ನೋ ಶಬ್ದ ಇರಲ್ಲ, ಆ ಪ್ರಶ್ನೆ ನಾವು ಕಾಸ್ಟ್ ಪ್ರೈಸ್ ಮೆಥಡ್ ಅಂತ ಕರಿತೀವಿ. ಸೊ ಮೊದಲೇ ಮೆಥಡ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಕಾಸ್ಟ್ ಪ್ರೈಸ್ ಮೆಥಡ್. 2 ಅಕೌಂಟ್ ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, 2 ಅಕೌಂಟ್ ಅಷ್ಟೇ ನಿಮ್ಮ ಪೇಪರ್ ನಲ್ಲಿ ಕೇಳೋದು. ಸೊ 10 ಮಾರ್ಕ್ಸ್ಗೆ 5 ಅಕೌಂಟ್ ಪ್ರಶ್ನೆ ಕೇಳಿದ್ರೆ 2 ತಾಸು ಇರುತ್ತೆ. 5 ಪ್ರಾಬ್ಲಮ್ ಸಾಲ್ವ್, 3 10 ಮಾರ್ಕ್ಸ್ ಪ್ರಾಬ್ಲಮ್, 4 5 ಮಾರ್ಕ್ಸ್, 7 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಇಷ್ಟು ಅಕೌಂಟ್ ಕೇಳಲ್ಲ, ನೆನ್ಪಿಟ್ಕೊಳ್ಳಿ. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್ 2 ಅಕೌಂಟ್ ಕೇಳೋದು. ಸೊ ಕನ್ಸೈನಿ ಅಕೌಂಟ್ ಡೌಟೇ, ಹಂಗೆ ಪ್ರಾಕ್ಟೀಸ್ ಮಾಡೋದು. ಕನ್ಸೈನ್ಮೆಂಟ್ ಅಕೌಂಟ್ ಅಷ್ಟೇ ಕೇಳ್ತಾರೆ ಆಕ್ಚುಲ್ ಅಂದ್ರೆ. ಸೊ ಯಾಕಂದ್ರೆ ಅದಕ್ಕೆ ವರ್ಕಿಂಗ್ ನೋಟ್ ಹಾಕಿರ್ತಾರೆ, ಅಬ್ನಾರ್ಮಲ್ ಲಾಸ್, ಕ್ಲೋಸಿಂಗ್ ಸ್ಟಾಕ್, ಅದಕ್ಕೆ 5 ಮಾರ್ಕ್ಸ್ ಇರುತ್ತೆ, ಅಕೌಂಟಿಗೆ 5 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಅಲ್ಲೇ ಆಯ್ತು. ಈಗ ನಾವು ತೊಗೊಂಡ್ರು ಪ್ರಶ್ನೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇತ್ತು, ಅದ್ರೊಳಗಿನ ಇನ್ವಾಯ್ಸ್ ಪ್ರೈಸ್ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇದನ್ನ ಕಾಸ್ಟ್ ಪ್ರೈಸ್ ಮೆಥಡ್ಗೆ ಪ್ರಾಬ್ಲಮ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲಿನ ಸ್ಟೆಪ್ ಏನಂತ ಹೇಳಿದೆ ನಾನು, ಈ ಪ್ರಾಬ್ಲಮ್ನ 5 ಭಾಗ ಮಾಡ್ಕೋಬೇಕು. ಸೊ ಮೊದಲಿನ ಭಾಗ ಏನಂದ್ರೆ ಕನ್ಸೈನರ್ ಏನ್ ರೊಕ್ಕ ಕೊಟ್ಟಿದ್ದಾನೆ ಅದನ್ನ ಎಂಟ್ರಿ ಮಾಡೋದು ಅಕೌಂಟ್ ನಲ್ಲಿ. ಸೊ ಕನ್ಸೈನರ್ ಯಾವಾಗ ಅಮೌಂಟ್ ಕೊಟ್ಟಿರ್ತಾನೆ, ಆ ಗೂಡ್ಸಿಗೆ ಅಮೌಂಟ್ ಕೊಟ್ಟಿರ್ತಾನೆ, ಎಷ್ಟು ಗೂಡ್ಸ್ ಇದೆ ಅದ್ರ ಪ್ರೈಸ್ ಇರುತ್ತೆ, ಅದನ್ನ ಅವನು ಆ ಗೂಡ್ಸ್ ನ ಕಳಿಸಿದಾಗ ಅದಕ್ಕೆ ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಾನೆ. ಇವೆರಡನ್ನ ಎಂಟ್ರಿ ಮಾಡಬೇಕು. ಅಕೌಂಟ್ ನಲ್ಲಿ ಎಲ್ಲಿ ಎಂಟ್ರಿ ಮಾಡ್ತೀವಿ, ಇದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಏನಂತ ಬರಿತೀವಿ? ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಎರಡನೇದ್ದು ಟು ಬ್ಯಾಂಕ್ ಅಂತ ಬರಿತೀವಿ. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಇದು ಗೂಡ್ಸ್ ಕಳಿಸಿದ ಡೀಟೇಲ್ಸ್ ನ ಅಮೌಂಟ್ ಎಂಟ್ರಿ ಮಾಡಬೇಕು. ಸೊ ಇದರಲ್ಲಿ ನೋಡಿ ಎಷ್ಟು ಗೂಡ್ಸ್ ಕಳಿಸಿದಾನೆ ಅಂತ ನೋಡೋಣ ಈಗ. ಸೊ ಇದರಲ್ಲಿ 200 ಕ್ರಿಕೆಟ್ ಬ್ಯಾಟ್ಸ್ ನ ಕಳಿಸಿದಾನೆ. ಸೊ 200 ಕ್ರಿಕೆಟ್ ಬ್ಯಾಟ್ಸ್. ಒಂದು ಕ್ರಿಕೆಟ್ ಬ್ಯಾಟಿಗೆ ಈಚ್ ಅಥವಾ ಪರ್ ಅಂತ ಬಂದ್ರೆ ಒಂದಕ್ಕೆ ಅಂದಂಗೆ. ಸೊ 300 ಇದೆ. 200 ಕ್ರಿಕೆಟ್ ಬ್ಯಾಟ್ಗೆ 300 ರೂಪಾಯಿನ ನೀವು ಇಂಟು ಮಾಡಿದಾಗ ಪ್ರೈಸ್, ಓಕೆ, 200 ಇಂಟು 300. ಸೊ 200 ಇಂಟು 300 ಮಾಡಿದಾಗ ಎಷ್ಟಾಯ್ತು? 60,000 ಆಯ್ತು. ಸೊ ಈ 60,000 ಏನಿದೆಯಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, 60,000 ರುಪೀಸ್. ಸೊ 200 ಬ್ಯಾಟ್ ಕಳಿಸಿದಾನೆ, ಒಂದು ಬ್ಯಾಟಿಗೆ 300 ರೂಪಾಯಿ ಇದೆ ಪ್ರಶ್ನೆಯಲ್ಲಿ. 200 ಇಂಟು 300 ಮಾಡಿದಾಗ 60,000 ಬಂತು. 200 ಬ್ಯಾಟ್ ಕಳಿಸಿದಾನೆ, ಒಂದಕ್ಕೆ 300 ರೂಪಾಯಿ ಪ್ರೈಸು, 60,000 ಆಯ್ತು. ಫಸ್ಟ್ ಸ್ಟೆಪ್ ಬಿಡಿಸ್ತಾ ಇದೀವಿ, ಕನ್ಸೈನರ್ ಕಳಿಸಿರುವಂತಹ ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಇದೀವಿ. ಸೊ ಕನ್ಸೈನರ್ ಕಳಿಸಿರುವಂತಹ ಡೀಟೇಲ್ಸ್ 2 ಇರುತ್ತೆ, ಒಂದು ಅವನು ಗೂಡ್ಸ್ ಕಳಿಸಿದ್ದು, ಒಂದು ಅವನು ಎಕ್ಸ್ಪೆನ್ಸಸ್ ಪೇ ಮಾಡಿದ್ದು. ಸೊ ಈಗ ಅವನು ಎಕ್ಸ್ಪೆನ್ಸಸ್ ನೋಡೋಣ. ಹೇಗೆ ಕಂಡುಹಿಡಿತಾರ ಪ್ರಶ್ನೆಯಲ್ಲಿ ಎಕ್ಸ್ಪೆನ್ಸಸ್ ಅಂದ್ರೆ, ಅವನು ಪೇಡ್ ಅನ್ನೋ ಶಬ್ದ ಕೊಟ್ಟಿರ್ತಾನೆ. ಸೊ ಪೇಡ್ ಅನ್ನೋ ಶಬ್ದ ಕೊಟ್ಟಿರ್ತಾನೆ, ಸ್ಪೆಂಟ್ ಅಂತ ಕೊಟ್ಟಿರ್ತಾನೆ. ಸೊ ಪೇಡ್ ಅಥವಾ ಸ್ಪೆಂಟ್ ಅನ್ನೋ ಶಬ್ದ ಬಂದ್ರೆ ಅದೇ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಎಷ್ಟಿದೆ ಇಲ್ಲಿ? ಫ್ರೈಟ್ ಅಂಡ್ ಇನ್ಸೂರೆನ್ಸ್ ಅಂತ 6,000 ಇದೆ. ಪೇಡ್ ಅನ್ನೋ ಶಬ್ದ ಹುಡುಕಿ, ಇಲ್ಲ ಸ್ಪೆಂಟ್ ಅನ್ನೋ ಶಬ್ದ ಹುಡುಕಿ. ಪೇಡ್ ಅಥವಾ ಸ್ಪೆಂಟ್ ಅನ್ನೋ ಶಬ್ದ ಬಂದಿರುತ್ತಲ್ಲ, ಅದೇ ಕನ್ಸೈನರ್ ನೆಕ್ಸ್ಟ್ ಅಂದ್ರೆ ಗೂಡ್ಸ್ ಕಳಿಸಿದ ಡೀಟೇಲ್ಸ್ ನೆಕ್ಸ್ಟ್ನೇ ಇರುತ್ತೆ, ಎಕ್ಸ್ಪೆನ್ಸಸ್ ಎಷ್ಟು ಪೇ ಮಾಡಿದಾನೆ ಅಂತೇಳಿ. ಸೊ 6,000 ಇದೆ, ಫ್ರೈಟ್ಗೆ ಇನ್ಸೂರೆನ್ಸ್ಗೆ ಪೇ ಮಾಡಿದ್ದಾನೆ. ಸೊ ಅದನ್ನ ಎಂಟ್ರಿ ಮಾಡ್ತೀನಿ ಅಕೌಂಟ್ ನಲ್ಲಿ, ಫ್ರೈಟ್ ಅಂಡ್ ಇನ್ಸೂರೆನ್ಸ್. ಸೊ ಬ್ಯಾಂಕ್ ಹೆಡ್ಡಿಂಗ್ ನಲ್ಲಿ ಎದರ್ ಎಕ್ಸ್ಪೆನ್ಸಸ್ ಅಂತ ನೀವು ಬರಿಬೇಕಾಗುತ್ತೆ, ಫ್ರೈಟ್ ಅಂಡ್ ಇನ್ಸೂರೆನ್ಸ್. ಸೊ ಫ್ರೈಟ್ ಅಂಡ್ ಇನ್ಸೂರೆನ್ಸ್ ಅಂತ ಬರೆದು ಆ ಅಮೌಂಟ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಈಗ. ಸೊ ಫ್ರೈಟ್ ಅಂಡ್ ಇನ್ಸೂರೆನ್ಸ್ ಅಮೌಂಟ್ ಎಷ್ಟು? 6,000 ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, 6,000 ರುಪೀಸ್. ಸೊ ಈಗ 1 ಸ್ಟೆಪ್ ಕಂಪ್ಲೀಟ್ ಆಯ್ತು. ಈ ಲೆಕ್ಕ ಬಿಡಿಸುವಾಗ ನೀವು 5 ಸ್ಟೆಪ್ ಮಾಡ್ಕೊಂಡ್ರೆ ನಿಮ್ಗೆ ಬಿಡಿಸೋದು ಈಸಿ ಆಗುತ್ತೆ. ಮೊದಲೇ ಸ್ಟೆಪ್ ಕನ್ಸೈನರ್ ಪೇ ಮಾಡಿರುವಂತ ಅಮೌಂಟ್ ನ ಅಕೌಂಟ್ ನಲ್ಲಿ ಎಂಟ್ರಿ ಮಾಡೋದು. ಸೊ ಕನ್ಸೈನರ್ 2ಕ್ಕೆ ಅಮೌಂಟ್ ಪೇ ಮಾಡಿರ್ತಾನೆ. ಮೊದಲನೇದ್ದು ಆ ಗೂಡ್ಸಿಗೆ ಪೇ ಮಾಡಿರ್ತಾನೆ. ಇದರಲ್ಲಿ 200 ಬ್ಯಾಟ್ ಇತ್ತು, ಒಂದಕ್ಕೆ 300 ರೂಪಾಯಿ. 200 ಇಂಟು 300 ಮಾಡಿದಾಗ 60,000 ಅಮೌಂಟ್ ಬಂತು. ಅದನ್ನ ಏನಂತ ಎಂಟ್ರಿ ಮಾಡಬೇಕು? ಡೆಬಿಟ್ ಸೈಡ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಬರೀಬೇಕು. ಎರಡನೇದ್ದು ಅವನು ಪೇ ಮಾಡಿರುವಂತ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡಬೇಕು. ಸೊ ಅವನು ಎಕ್ಸ್ಪೆನ್ಸಸ್ ಎದಕ್ಕೆ ಪೇ ಮಾಡಿದಾನೆ? ಫ್ರೈಟ್ ಅಂಡ್ ಇನ್ಸೂರೆನ್ಸ್. ಸೊ ಆ ಗೂಡ್ಸ್ ಕಳಿಸಿದ ಡೀಟೇಲ್ಸ್ ನೆಕ್ಸ್ಟ್ ಏನಿರುತ್ತಲ್ಲ ಅಮೌಂಟ್, ಅದೇ ಎಕ್ಸ್ಪೆನ್ಸಸ್, ಅದೇ ಆ ಬ್ಯಾಂಕ್ ಹೆಡ್ಡಿಂಗ್ ನಲ್ಲಿ ಬರೀಬೇಕಾಗಿರೋ ಅಮೌಂಟ್. ಸೊ 1 ಸ್ಟೆಪ್ ಕಂಪ್ಲೀಟ್ ಆಯ್ತು. ಈಗ 2ನೇ ಸ್ಟೆಪ್ ಏನ್ ಮಾಡಬೇಕು? ಪ್ರಶ್ನೆಯಲ್ಲಿ ಎಲ್ಲಾದರೂ ಡ್ಯಾಮೇಜ್, ಡಿಸ್ಟ್ರಾಯ್ ಅಥವಾ ಟ್ರಾನ್ಸಿಟ್, ಲಾಸ್ಟ್, ಸ್ಟೋಲನ್ ಈ ಶಬ್ದಗಳನ್ನ ನೆನಪಿಟ್ಟುಕೊಳ್ಳಿ. 2ನೇ ಸ್ಟೆಪ್ ಏನಂತ ಬರ್ದಿದ್ದೀನಿ ಇಲ್ಲಿ ನಾನು? ಅಬ್ನಾರ್ಮಲ್ ಲಾಸ್ ಅಂತ ಇಲ್ಲಿ ಬರ್ದಿದ್ದೀನಿ. ಸೊ ನೋಡಿ, ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಂತ ಬರ್ದಿದ್ದೀನಿ. ಈಗ ಕನ್ಸೈನರ್ದು ಮುಗೀತು. ಸೊ ಕನ್ಸೈನರ್ದು ಅಂದ್ರೆ ಟು ಬರೆದು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಬರೆದು ಡೆಬಿಟ್ ಸೈಡು ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಬರೆದು 200 ಬ್ಯಾಟು ಇಂಟು 300 ಮಾಡಿ ಅಮೌಂಟ್ ಹಚ್ಚಿದೀವಿ. ಮತ್ತೆ ಟು ಬ್ಯಾಂಕ್ ಅಂತ ಬರೆದು ಅವನು ಕೊಟ್ಟಿರುವಂತ ಫ್ರೈಟ್ ಅಂಡ್ ಇನ್ಸೂರೆನ್ಸ್ 6,000 ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡಿದೀವಿ. ಸೊ ಡೆಬಿಟ್ ಸೈಡ್ 2 ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ರೆ ಮೊದಲೇ ಸ್ಟೆಪ್ ಕಂಪ್ಲೀಟ್ ಆದಂತೆ. 2ನೇ ಸ್ಟೆಪ್ ಅಬ್ನಾರ್ಮಲ್ ಲಾಸ್ ನ ಎಂಟ್ರಿ ಮಾಡೋದು. ಸೊ ಅಬ್ನಾರ್ಮಲ್ ಲಾಸ್ ನ ಎಂಟ್ರಿ ಮಾಡ್ಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಕೊಟ್ಟಿದ್ದಾರೋ ಇಲ್ಲೋ ಪ್ರಾಬ್ಲಮ್ ನಲ್ಲಿ ಚೆಕ್ ಮಾಡಬೇಕು. ಕಂಪಲ್ಸರಿ ಅಲ್ಲ ಈ ಸ್ಟೆಪ್. ಈ 2ನೇ ಸ್ಟೆಪ್ ಏನಿದೆ ಆಪ್ಷನಲ್, ಉಳಿದಿದ್ದೆಲ್ಲಾ ಸ್ಟೆಪ್ ಕಂಪಲ್ಸರಿ. 2ನೇ ಸ್ಟೆಪ್ ಕಂಪಲ್ಸರಿ ಅಲ್ಲ, ಅದು ಪ್ರಶ್ನೆಯಲ್ಲಿ ಬರ್ಬೋದು, ಬರ್ದೇನೂ ಇರ್ಬೋದು. ಹೇಗೆ ಐಡೆಂಟಿಫೈ ಮಾಡೋದು? 4 ಶಬ್ದ ನೆನ್ಪಿಟ್ಕೊಳ್ಳಿ. ಒಂದು ಲಾಸ್ಟ್ ಅಂತ ಕೊಡ್ಬೋದು ಪ್ರಶ್ನೆಯಲ್ಲಿ ಲಾಸ್ಟ್ ಅಂತ ಶಬ್ದ ಕೊಡ್ಬೋದು, ಸ್ಟೋಲನ್ ಅಂತ ಕೊಡ್ಬೋದು, ಲಾಸ್ಟ್, ಸ್ಟೋಲನ್, ಡ್ಯಾಮೇಜ್, ಡಿಸ್ಟ್ರಾಯ್. ಈ 4 ಶಬ್ದದಲ್ಲಿ ಯಾವ್ದಾದ್ರೂ ಒಂದು ಶಬ್ದ ಪ್ರಶ್ನೆಯಲ್ಲಿ ಬಂದ್ರೆ
ಅದರ ಅರ್ಥ ಈ ಪ್ರಶ್ನೆಗೆ ನಾವು ವರ್ಕಿಂಗ್ ನೋಟ್ ಬಿಡಿಸಬೇಕು. ಆ ವರ್ಕಿಂಗ್ ನೋಟ್ ಯಾವುದಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಇದನ್ನೇ ನಿಮ್ಗೆ 5 ಅಂಕಕ್ಕೆ ಸಪರೇಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇದರಲ್ಲಿ ಡ್ಯಾಮೇಜ್, ಡಿಸ್ಟ್ರಾಯ್, ಲಾಸ್ಟ್, ಟ್ರಾನ್ಸಿಟ್ ಯಾವ್ದಾದ್ರು ಶಬ್ದ ಬಂದಿದೆನಾ ಚೆಕ್ ಮಾಡೋಣ. ಸೊ ಸೆಂಟೆನ್ಸ್ ಮೂರನೇದ್ದು ನೋಡಿ, 10 ಬ್ಯಾಟ್ಸ್ ವರ್ ಲಾಸ್ಟ್ ಇನ್ ಟ್ರಾನ್ಸಿಟ್. ಲಾಸ್ಟ್ ಅನ್ನೋ ಶಬ್ದ ಇದೆ, ಅದರ ಅರ್ಥ ಲಾಸ್ಟ್ ಅಂದ್ರೆ ಡ್ಯಾಮೇಜ್ ಆಗಿದೆ, ಅದರ ಅರ್ಥ ಕಳ್ಕೊಂಡಿದ್ದಾರೆ ಅವರು ಗೂಡ್ಸ್ನ. ಎಷ್ಟು ಬ್ಯಾಟ್ನ? 10 ಬ್ಯಾಟ್ನ ಕಳ್ಕೊಂಡಿದ್ದಾರೆ. ಸೊ 10 ಬ್ಯಾಟ್ ಕಳ್ಕೊಂಡಿದ್ರಿಂದ ನಾವು ಅಬ್ನಾರ್ಮಲ್ ಲಾಸ್ ನ ಕಂಡುಹಿಡಿಬೇಕು. ಅಮೌಂಟ್ ಇರಲ್ಲ, ಅದು ನಂಬರ್ಸ್ ಆಫ್ ಯೂನಿಟ್ಸ್ ಒಳಗಿರುತ್ತೆ. ಎಷ್ಟು ಲಾಸ್ ಆಗಿದೆ, ಲೀಟರ್, ಕೆಜಿ, ಯೂನಿಟ್ಸ್ ಒಳಗೆ ಕೊಟ್ಟಿರ್ತಾರೆ, ನಂಬರ್ಸ್ ಇಷ್ಟಾಗಿದೆ ಅಂತ ಹೇಳಿ. ಅದನ್ನ ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು ನಾವು ವರ್ಕಿಂಗ್ ನೋಟ್ ಬಿಡಿಸಿ. ಸೊ ನಿನ್ನೆ 5 ಮಾರ್ಕ್ಸ್ ಬಿಡಿಸೋದು ಯಾವ ರೀತಿ ಅಂತ ಹೇಳಿದ್ದೆ. ಫಸ್ಟ್ ಅಕೌಂಟ್ ಹೆಡ್ಡಿಂಗ್ ಹಾಕೋಬೇಕು, ಅದಕ್ಕೆ ಏನಂತ ಕರಿತೀವಿ ವರ್ಕಿಂಗ್ ನೋಟಿಗೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಈ ಅಬ್ನಾರ್ಮಲ್ ಲಾಸ್ಗೆ 2 ಕಾಲಮ್ ಪ್ರಿಪೇರ್ ಮಾಡ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ರುಪೀಸ್ ಕಾಲಮ್. ಸೊ ಪರ್ಟಿಕ್ಯುಲರ್ ಕಾಲಮ್, ರುಪೀಸ್ ಕಾಲಮ್. ಸೊ ಈ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್ ನಲ್ಲಿ, ಈ ಪರ್ಟಿಕ್ಯುಲರ್ ನಲ್ಲಿ 2 ಶಬ್ದ ಎಂಟ್ರಿ ಮಾಡ್ಬೇಕು ನೀವು. ಒಂದೇದ್ದು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ಒಂದೇ ಎಂಟ್ರಿ ಏನಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ಎಷ್ಟು ಗೂಡ್ಸ್ ನಾವು ಕಳ್ಕೊಂಡ ಅದನ್ನ, ಅಂದ್ರೆ ಎಷ್ಟು ಲಾಸ್ ಆಗಿದೆ ಅದ್ರ ವ್ಯಾಲ್ಯೂ. ಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಮೇಲೆ ಎಂಟ್ರಿ ಮಾಡಿದೀವಿ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ 6000. ಸೊ ಅದರಲ್ಲಿ ಎಷ್ಟು ಅಬ್ನಾರ್ಮಲ್ ಲಾಸ್ ಇನ್ ಎಕ್ಸ್ಪೆನ್ಸಸ್ ಅದನ್ನ ಆಡ್ ಮಾಡಬೇಕಾಗುತ್ತೆ. ಸೊ ನಮ್ ಕೆಲಸ 2 ಶಬ್ದ ಅಬ್ನಾರ್ಮಲ್ ಲಾಸ್ ನಲ್ಲಿ ಬರ್ಕೊಳ್ಳೋದು, ಒಂದು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್, ಒಂದು ಪ್ರಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಈ ಪ್ರಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಮೊದಲು ನೆನ್ಪಿಟ್ಕೊಳ್ಳಿ, ಟೋಟಲ್ ಗೂಡ್ಸ್ ಎಷ್ಟು ಕಳಿಸಿದೀವಿ ಅದನ್ನ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಅಕೌಂಟ್ ನಲ್ಲಿ ಬರ್ದಿರ್ತೀರ. ಎಷ್ಟು ಅಮೌಂಟ್ ಇತ್ತು ಅದು? 60,000. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಬ್ಯಾಂಕ್ ಅನ್ನು ಹೆಡ್ಡಿಂಗ್ ನಲ್ಲಿ ಬರ್ದಿರ್ತಾರಲ್ಲ ಆ ಅಮೌಂಟ್ ನ ತಗೋಬೇಕು. ಎಷ್ಟು ಬರ್ದಿದೀವಿ? 6000. ನೆನ್ಪಿಟ್ಕೊಳ್ಳಿ, ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಮುಂದೆ ಯಾವ ಅಮೌಂಟ್ ಬರ್ಕೋಬೇಕಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಬರೆದು ಅಮೌಂಟ್ ತೋರಿಸಿರ್ತಾರಲ್ಲ ಫಸ್ಟ್ ಅಮೌಂಟ್ ಅಕೌಂಟ್ ನಲ್ಲಿ, ಆ ಅಮೌಂಟ್ ಎಷ್ಟಿದೆ ಅದು 60,000. ಹೇಗೆ ಬಂದಿದೆ? 200 ಬ್ಯಾಟು ಇಂಟು 300 ಮಾಡಿದೀವಿ, 200 ಬ್ಯಾಟ್ಸ್ಗೆ ಇಂಟು 300 ರುಪೀಸ್ ಮಾಡಿದೀವಿ, 60,000 ಬಂದಿದೆ. ಸೊ ಆ 60,000 ರುಪೀಸ್ಗೆ ಎಷ್ಟು ಲಾಸ್ ಆಗಿದೆ ಆ ನಂಬರ್ ಇಂಟು ಮಾಡ್ಕೋಬೇಕು. ಸೊ ಆಲ್ರೆಡಿ ನಿಮಗೆ ಪ್ರಶ್ನೆಯಲ್ಲಿ ನಾ ತೋರಿಸಿದೆ ಅಬ್ನಾರ್ಮಲ್ ಲಾಸ್ ಎಷ್ಟಿದೆ ಅಂತ. ಸೊ ಎಷ್ಟಿತ್ತು ಅಬ್ನಾರ್ಮಲ್ ಲಾಸ್? 10 ಬ್ಯಾಟ್ಸ್ ಅಂತ ಇತ್ತು. ಸೊ ಇಂಟು 10 ಡಿವೈಡೆಡ್ ಬೈ ಕಳಿಸಿರೋ ಟೋಟಲ್ ಬ್ಯಾಟ್ಸ್ ಎಷ್ಟು ಅದನ್ನ ಡಿವೈಡೆಡ್ ಬೈ ಹಾಕೋಬೇಕು. ಸೊ ಟೋಟಲ್ ಬ್ಯಾಟ್ಸ್ ಎಷ್ಟಂದ್ರೆ 200 ಬ್ಯಾಟ್ಸ್. 10 ಬ್ಯಾಟ್ ಲಾಸ್ ಆಗಿದೆ, ಕಳಿಸಿರೋ ಟೋಟಲ್ ಬ್ಯಾಟ್ಸ್ 200, ಅದನ್ನ ಡಿವೈಡೆಡ್ ಬೈ ತಗೋಬೇಕು. ಈಗ ನಾವು 60,000ಕ್ಕೆ 10 ಡಿವೈಡೆಡ್ ಬೈ 200 ಮಾಡೋಣ. ಸೊ 60,000 ಇಂಟು 10 ಡಿವೈಡೆಡ್ ಬೈ 200. ಈಗ ವ್ಯಾಲ್ಯೂ ಆಯ್ತು 3000 ರುಪೀಸ್. ಸೊ ವ್ಯಾಲ್ಯೂ ಎಷ್ಟಾಯ್ತಂದ್ರೆ 3000 ರುಪೀಸ್. ಈಗ ಒಂದು ವ್ಯಾಲ್ಯೂ ಕಂಡಿಡಿದ್ವಿ. ಇನ್ನ ಎಕ್ಸ್ಪೆನ್ಸಸ್ ಇದು ಎಲ್ಲಿಂದ ಬಂತು? 6000 ಬ್ಯಾಂಕ್ ಅನ್ನು ಹೆಡ್ಡಿಂಗ್ ಹಾಕಿ ನೀವು ಏನ್ ಎಕ್ಸ್ಪೆನ್ಸಸ್ ಅಕೌಂಟ್ ನಲ್ಲಿ ಬರ್ದಿರ್ತಿರಲ್ಲ ಅದನ್ನೇ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದು ಫುಲ್ ಅಮೌಂಟ್ ಇರುತ್ತೆ. ನಾವು ಈಗ ಪೋರ್ಷನ್ ಕಂಡಿಡಿತಾ ಇದ್ದೀವಿ, ಲಾಸ್ ಇನ್ ಪೋರ್ಷನ್ ಕಂಡಿಡಿತಾ ಇದ್ದೀವಿ. ಅದಕ್ಕೆ ಏನ್ ಮಾಡ್ತೀವಿ? ಇಂಟು ಎಷ್ಟು ಬ್ಯಾಟ್ ಲಾಸ್ ಆಗಿದೆ 10 ಡಿವೈಡೆಡ್ ಬೈ ಟೋಟಲ್ ಬ್ಯಾಟ್ ಸಂಖ್ಯೆ ಎಷ್ಟು? 200. ಸೊ 6000ಗೆ 10 ಡಿವೈಡೆಡ್ ಬೈ 200 ಮಾಡ್ತೀವಿ. ಎಷ್ಟು ಬರುತ್ತೆ? 300 ಬರುತ್ತೆ. 6000 ಇಂಟು 10 ಡಿವೈಡೆಡ್ ಬೈ 200. ಸೊ 300 ರುಪೀಸ್ ಎಕ್ಸ್ಪೆನ್ಸಸ್. ಈಗ ನಮ್ಮ ಅಬ್ನಾರ್ಮಲ್ ಲಾಸ್ ಎಷ್ಟಂದ್ರೆ, ಟೋಟಲ್ ಅಬ್ನಾರ್ಮಲ್ ಲಾಸ್ ಎಷ್ಟಂದ್ರೆ 3300. ಸೊ ಈ 3300 ನಾವು ಏನ್ ಕಂಡಿಡಿದ್ವಿ ಅದನ್ನ ಕ್ರೆಡಿಟ್ ಸೈಡ್, ನೆನ್ಪಿಟ್ಕೊಳ್ಳಿ, ಕ್ರೆಡಿಟ್ ಸೈಡ್ ಬೈ ಅಬ್ನಾರ್ಮಲ್ ಲಾಸ್ ಅಂತ ಬರೆದು ತೋರಿಸ್ಬೇಕು. ಸೊ ಅಬ್ನಾರ್ಮಲ್ ಲಾಸ್ ಎಷ್ಟಿದೆ ಅಂದ್ರೆ 3300. ಸೊ ಈ 3300 ಏನ್ ಲಾಸ್ ಆಗಿದೆ ಇದಕ್ಕೆ ಇನ್ಸೂರೆನ್ಸ್ ಕಂಪ್ನಿ ಇನ್ಸೂರೆನ್ಸ್ ಮಾಡಿಸಿದ್ರೆ ಗೂಡ್ಸ್ಗೆ ಪರಿಹಾರ ಬರುತ್ತೆ. ಸೊ ಇನ್ಸೂರೆನ್ಸ್ ಕ್ಲೇಮ್ ಕೊಟ್ಟಿರ್ತಾರೆ ಅಮೌಂಟ್. ಸೊ ಎಷ್ಟು ಬಂದಿದೆ ಇಲ್ಲಿ ಅಂದ್ರೆ ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಇನ್ಸೂರೆನ್ಸ್ ಕ್ಲೇಮ್ ಅಂತ ಏನ್ ಬರುತ್ತೆ ಅದು ಆಗಿರೋ ಲಾಸ್ಗೆ ಇನ್ಸೂರೆನ್ಸ್ ಕಂಪ್ನಿಯಿಂದ ಬಂದ ಹಣ ಎಷ್ಟು ಬಂದಿದೆ? 3000. ಸೊ ಇದು ನಿಮ್ಮ ಕನ್ಸೈನ್ಮೆಂಟ್ ಅಕೌಂಟ್ ನಲ್ಲಿ ಎದಕ್ಕೂ ಕೂಡ ಯೂಸ್ ಇಲ್ಲ, ನೆನ್ಪಿಟ್ಕೊಳ್ಳಿ, ಎದಕ್ಕೂ ಯೂಸ್ ಇಲ್ಲ. ನೀವು ಅಬ್ನಾರ್ಮಲ್ ಲಾಸ್ ನ ಅಂತ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಸಪ್ರೇಟ್. ಯಾವಾಗ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಪ್ರಶ್ನೆಯಲ್ಲಿ ಏನ್ ಕೊಟ್ಟಿರ್ಬೇಕಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಅಮೌಂಟ್ ನ ಕೊಟ್ಟಿರ್ಬೇಕು. ಅವಾಗ ಮಾತ್ರ ನಾವು ಒಂದು ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಎಕ್ಸ್ಟ್ರಾ ಒಂದು ಅಡಿಷನಲ್ ಅಕೌಂಟ್ ಹಾಕಬೇಕು ಲೆಕ್ಕಕ್ಕೆ. ನಾ ಸ್ಟಾರ್ಟಿಂಗ್ ನಲ್ಲಿ ಏನ್ ಹೇಳಿದೆ, 2 ಅಕೌಂಟ್ ಹಾಕ್ತೀವಿ ಇದರಲ್ಲಿ ಅಂತ ಹೇಳಿದೆ. ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಒಂದು ಕನ್ಸೈನಿ ಅಕೌಂಟ್.
ಕನ್ಸೈನ್ಮೆಂಟ್ ಅಕೌಂಟ್ ಕನ್ಸೈನ್ ಅಕೌಂಟ್ ಜೊತೆಗೆ ಈಗ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಹಾಕಬೇಕು. ಇದನ್ನ ಹಾಕಬೇಕು ಅಂತ ಪ್ರಶ್ನೆಯಲ್ಲಿ ನಿಮಗೆ ಕೊಡಲ್ಲ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅವ್ರು ಬರೀ ಏನ್ ಕೇಳ್ತಾರೆ, ನೆಸೆಸರಿ ಅಕೌಂಟ್ಸ್ ಪ್ರಿಪೇರ್ ಮಾಡ್ರಿ ಅಂತ ಪ್ರಶ್ನೆಯಲ್ಲಿ ಹೇಳ್ತಾರೆ. ಯಾವ ಪ್ರಶ್ನೆಯಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋ ಶಬ್ದ ಬಂದಿರುತ್ತೆ ಆ ಪ್ರಶ್ನೆಗೆ ನೀವು 3 ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ ಅಕೌಂಟ್, ಅಡಿಷನಲ್ 1 ಅಕೌಂಟ್ ದಟ್ ಈಸ್ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಈಗ ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕೊಳ್ಳೋಣ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳೋಣ. ಸೊ ಈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನಲ್ಲಿ 4 ಕಾಲಮ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ 4 ಕಾಲಮ್. ಸೊ ಫಸ್ಟ್ ಒನ್ ಪರ್ಟಿಕ್ಯುಲರ್ ರುಪೀಸ್ ಡೆಬಿಟ್ ಸೈಡ್ ಆಯ್ತು, ಪರ್ಟಿಕ್ಯುಲರ್ಸ್ ರುಪೀಸ್ ಕ್ರೆಡಿಟ್ ಸೈಡ್ ಆಯ್ತು. ಸೊ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಕಾಲಮ್ ನ ಪ್ರಿಪೇರ್ ಮಾಡಿದ ನಂತರ ಈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನಲ್ಲಿ 2 ಟ್ರಾನ್ಸಾಕ್ಷನ್ ಬರೋದು. ಒಂದು ಡೆಬಿಟ್ ಸೈಡ್ ನಾವು ಕಂಡು ಹಿಡಿದಿರುವಂತ ಲಾಸ್, ಕ್ರೆಡಿಟ್ ಸೈಡ್ ಬರೋದು ಇನ್ಶೂರೆನ್ಸ್ ಕಂಪ್ನಿಯಿಂದ ಬಂದಿರುವಂತಹ ಪರಿಹಾರದ ಅಮೌಂಟ್, ಕ್ಲೇಮ್ ಅಮೌಂಟ್. ಸೊ ಡೆಬಿಟ್ ಸೈಡ್ ಏನ್ ಬರೀಬೇಕು ನೀವು, 1ನೇ ಅಕೌಂಟಿನ ನೇಮ್ ಬರೀಬೇಕು, ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೀಬೇಕು. ಸೊ 1ನೇ ಅಕೌಂಟಿನ ಹೆಸರು ಕನ್ಸೈನ್ಮೆಂಟ್ ಅಕೌಂಟ್, ಅದ್ರ ಹೆಸರು ಬರೋದು ಏನಂತ ತಗೋಬೇಕು, ನೀವು ವರ್ಕಿಂಗ್ ನೋಟ್ ನಲ್ಲಿ ಕಂಡು ಹಿಡಿದಿರ್ತಾರಲ್ಲ ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ 3300, ಅದನ್ನ ತಗೋಬೇಕು. ಕ್ರೆಡಿಟ್ ಸೈಡ್ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಬಂದಿರುವಂತ ಪರಿಹಾರ. ಪ್ರಶ್ನೆಯಲ್ಲಿ ಕ್ಲೇಮ್ ಎಷ್ಟಿತ್ತಂದ್ರೆ 3000 ಇತ್ತು. ಈಗ 2 ಸೈಡ್ ಟೋಟಲ್ ಮಾಡಬೇಕು. ನೆನ್ಪಿಟ್ಟುಕೊಳ್ಳಿ, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಲ್ಲಿ 2 ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದು. ಒಂದು ಅಬ್ನಾರ್ಮಲ್ ಲಾಸ್ ನ ಅಮೌಂಟ್ ಕಂಡಿರುತ್ತೇವಲ್ಲ ಅದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ, ಅದೆಷ್ಟಾಗಿದೆ ಲಾಸು 3300. ಕ್ರೆಡಿಟ್ ಸೈಡ್ ಏನ್ ಮಾಡ್ತೀವಿ, ಬ್ಯಾಂಕ್ ಅಂತ ಬರೋದು ಇನ್ಶೂರೆನ್ಸ್ ಕಂಪ್ನಿಯಿಂದ ಪರಿಹಾರ ಬಂದಿರುತ್ತೆ, ಸೊ ಆ ಅಮೌಂಟ್ ನ ಎಂಟ್ರಿ ಮಾಡ್ತೀವಿ. ಸೊ 2 ಕಡೆ ಟೋಟಲ್ ಏನ್ ಮಾಡ್ಕೋಬೇಕು, ಲಾಸ್ ಆಗಿರೋ ಅಮೌಂಟ್ ನ ಟೋಟಲ್ ಬರಿಬೇಕು. 3300 ನಮ್ಗೆ ಲಾಸ್ ಆಗಿತ್ತು, 3000 ರಿಟರ್ನ್ ಬಂತು. ಈಗಾಗಿರೋ ಆಕ್ಚುಯಲ್ ಲಾಸ್ ಎಷ್ಟು, ಬರೀ 300 ಅಷ್ಟೇ. ಸೊ ಅದನ್ನ ಬೈ ಪ್ರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ತೋರಿಸಬೇಕು. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ನೀವು ತೋರಿಸಿದ್ರೆ ಈ ಅಕೌಂಟಿನ ಕೆಲಸ ಮುಗಿತು. ಇಷ್ಟೇ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ನಲ್ಲಿ ಏನೇನು ತೊಗೊಂತೀವಿ ಇನ್ನೊಮ್ಮೆ ರಿಪೀಟ್ ಮಾಡೋಣ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ನಲ್ಲಿ ಮೊದಲು ನಿಮ್ಗೆ ಆಗಿರುವಂತ ಅಬ್ನಾರ್ಮಲ್ ಲಾಸ್ ನ ಡೆಬಿಟ್ ಸೈಡ್ ತಗೋಬೇಕು, ಅದಕ್ಕೆ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೀಬೇಕು. ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಂತ ಬರೆದು ಇನ್ಶೂರೆನ್ಸ್ ಕಂಪನಿಯವರು ಕೊಟ್ಟಿರ್ತಾರೆ ಪರಿಹಾರದ ಅಮೌಂಟ್ ನ, ಎಲ್ಲಿ ಪ್ರಶ್ನೆಯಲ್ಲಿ ಇರುತ್ತೆ ಇನ್ಶೂರೆನ್ಸ್ ಕ್ಲೇಮ್ ಅಂತ, ಆ ಅಮೌಂಟ್ ನ ಎಂಟ್ರಿ ಮಾಡಬೇಕು. ಸೊ 2 ಕಡೆ ಟೋಟಲ್ ಅಮೌಂಟ್ 3300 ಬರೆದು ಈ 3000 ನ ಮೈನಸ್ ಮಾಡಿದಾಗ ಉಳಿದಿರೋ ಬ್ಯಾಲೆನ್ಸ್ ಇದು 300, ಇದಕ್ಕೆ P&L ಅಕೌಂಟ್ ಅಂತ ಬರೀಬೇಕು. ಸೊ ಇದಿಷ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇದು ಎಲ್ಲಾ ಪ್ರಶ್ನೆಗೆ ಕಂಪಲ್ಸರಿ ಅಲ್ಲ. ಯಾವ ಪ್ರಶ್ನೆಗೆ ಹಾಕ್ಬೇಕು ಈ ಅಕೌಂಟ್ ಅಂದ್ರೆ, ಯಾವ ಪ್ರಶ್ನೆಯಲ್ಲಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಅಥವಾ ಇನ್ಶೂರೆನ್ಸ್ ಕಂಪ್ನಿ ಅಂತ ಕೊಡ್ತಾರೆ, ಅಲ್ಲಿ ಬರೇ ಇನ್ಶೂರೆನ್ಸ್ ಅಂತ ಬಂದ್ರೆ ಹಾಕಿದ್ದೀರಾ, ಬರೇ ಇನ್ಶೂರೆನ್ಸ್ ಅಂದ್ರೆ ಇವರು ತುಂಬಿರೋ ಪ್ರೀಮಿಯಂ ಅಮೌಂಟ್, ಇನ್ಶೂರೆನ್ಸ್ ಕ್ಲೇಮ್ ಅಂತ ಬರಬೇಕು, ಬಿಟ್ರೆ ಇನ್ಶೂರೆನ್ಸ್ ಕಂಪನಿ ಅಂತ ಬರಬೇಕು. ಸೊ ಅದು ಇನ್ಶೂರೆನ್ಸ್ ಅಮೌಂಟ್ ಆಗುತ್ತೆ, ಅದು ಕ್ಲೇಮ್ ಅಂದ್ರೆ ಪರಿಹಾರದ ಅಮೌಂಟ್ ಆಗುತ್ತೆ. ಪ್ರಶ್ನೆಯಲ್ಲಿ ಬರೀ ಇನ್ಶೂರೆನ್ಸ್ ಅಂತ ಬಂದ್ರೆ ಅದು ಎಕ್ಸ್ಪೆನ್ಸಸ್, ಅದು ಪರಿಹಾರದ ಅಮೌಂಟ್ ಅಲ್ಲ. ಇವ್ರು ಇನ್ಶೂರೆನ್ಸ್ ಮಾಡಿಸಿದಾಗ ಕಂತು ತುಂಬಿರುತ್ತಾರೆ, ಅದರ ಅಮೌಂಟ್. ಈ ಶಬ್ದ ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಕ್ಲೇಮ್, ಇನ್ಶೂರೆನ್ಸ್ ಕಂಪನಿ ಅನ್ನೋ ಶಬ್ದ ಬಂದಾಗ. ಸೊ ಈಗ ಮತ್ತೆ ಅಕೌಂಟ್ಗೆ ಬರೋಣ. 2ನೇ ಸ್ಟೆಪ್ ಕಂಪ್ಲೀಟ್ ಆಯ್ತು. ಸೊ 2ನೇ ಸ್ಟೆಪ್ ಅಂದ್ರೆ ಏನೇನು ನೆನ್ಪಿಟ್ಕೊಳ್ಳಿ. ಮೊದಲು 2ನೇ ಸ್ಟೆಪ್ ಅಂದ್ರೆ ಅಬ್ನಾರ್ಮಲ್ ಲಾಸ್ ಕಂಡುಹಿಡಿಬಾರ್ದು ಅನ್ನೋದು ಐಡೆಂಟಿಫೈ ಮಾಡೋದು. ಪ್ರಶ್ನೆಯಲ್ಲಿ ಯಾವ ಪ್ರಶ್ನೆಯಲ್ಲಿ ಲಾಸ್ಟ್, ಸ್ಟೋಲನ್, ಡ್ಯಾಮೇಜ್, ಡಿಸ್ಟ್ರಾಯ್ ಈ ಶಬ್ದ ಕೊಟ್ಟಿರ್ತಾರೆ, ಆ ಲೆಕ್ಕಕ್ಕೆ ನೀವು ಅಬ್ನಾರ್ಮಲ್ ಲಾಸ್ ನ ಕಂಡುಹಿಡಿಬೇಕು. ಲಾಸ್ಟ್ ಅಂತ ಇರಬೇಕು, ಟ್ರಾನ್ಸಿಟ್ ಅಂತ, ಲಾಸ್ಟ್, ಸ್ಟೋಲನ್, ಡ್ಯಾಮೇಜ್, ಡಿಸ್ಟ್ರಾಯ್ ಈ ಶಬ್ದ ಎಲ್ಲಿ ಬಂದಿರುತ್ತೆ ಆ ಲೆಕ್ಕಕ್ಕೆ ಮಾತ್ರ ನೀವು ಅಬ್ನಾರ್ಮಲ್ ಲಾಸ್ ನ ಕಂಡುಹಿಡಿಬೇಕು. ಅಬ್ನಾರ್ಮಲ್ ಲಾಸ್ ನ ಕಂಡುಹಿಡಿದ ನಂತರ ಅದನ್ನ ಕ್ರೆಡಿಟ್ ಸೈಡ್, ಅಕೌಂಟಿನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅಕೌಂಟಿನ ಕ್ರೆಡಿಟ್ ಸೈಡ್ ಬಂದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ನೀವು ಎಂಟ್ರಿ ಮಾಡಿದ ನಂತರ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಏನಾದರೂ ಕೊಟ್ಟಿದ್ದಾರಾ ಪ್ರಶ್ನೆಯಲ್ಲಿ ಚೆಕ್ ಮಾಡಬೇಕು. ಸೊ ಇನ್ಶೂರೆನ್ಸ್ ಕಂಪನಿಯವರು ಏನಾದರೂ ಕ್ಲೇಮ್ ಕೊಟ್ಟಿದ್ರೆ ಅದಕ್ಕಂತೇಳಿ ಒಂದು ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇದು ನಿಮ್ಮ 2ನೇ ಸ್ಟೆಪ್. 2ನೇ ಸ್ಟೆಪ್ ಗೊತ್ತಾಯ್ತು. ಈಗ ಟೋಟಲ್ 3 ರೀತಿ ಮಾಡ್ತೀವಿ. ಒಂದು ಅಬ್ನಾರ್ಮಲ್ ಲಾಸ್ ಅನ್ನು ವರ್ಕಿಂಗ್ ನೋಟ್ ನ ಬಿಡಿಸಿ ಆನ್ಸರ್ ಕಂಡುಹಿಡಿತೀವಿ, ಆ ಆನ್ಸರ್ ನ ನಮ್ಮ ಅಕೌಂಟಿನ ಕ್ರೆಡಿಟ್ ಕಡೆ ಕಳಿಸ್ತೀವಿ. ಕಂಪನಿ ಕ್ಲೇಮ್ ಏನಾದರೂ ಕೊಟ್ಟಿದ್ರೆ ಅದಕ್ಕೊಂದು ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಈಗ 2ನೇ ಸ್ಟೆಪ್ ಕಂಪ್ಲೀಟ್ ಆಯ್ತು. 3ನೇ ಸ್ಟೆಪ್ ಏನು, ಸೇಲ್ ಮತ್ತು ಕಮಿಷನ್ ತೋರಿಸೋದು. ಸೊ ಸೇಲ್ ನ ಕಮಿಷನ್ ನ ತೋರಿಸುವಾಗ ಪ್ರಶ್ನೆಯಲ್ಲಿ 2ನೇ ವ್ಯಕ್ತಿ ಹೆಸರು ಇರುತ್ತೆ, ಅವನಿಗೆ ಕನ್ಸೈನಿ ಅಂತ ಕರಿತೀವಿ. ಸೊ ಆ ಕನ್ಸೈನಿ ಹೆಸರನ್ನ ಅಕೌಂಟ್ ನಲ್ಲಿ ಬರಿಬೇಕಾಗುತ್ತೆ. ಸೊ ಈ ಪ್ರಶ್ನೆಯಲ್ಲಿ ಕನ್ಸೈನಿಗೆ ಏಜೆಂಟ್ ಅಂತ ಬಂದಿದೆ, ಸೊ ನಾ ಅಕೌಂಟ್ ನಲ್ಲಿ ಏಜೆಂಟ್ ಅಂತ ತೋರಿಸ್ತೀನಿ. ಸೊ 3ನೇ ಸ್ಟೆಪ್ ಏನಂತ ಹೇಳಿದೆ ನಾನು, ಸೇಲ್ ಮತ್ತು ಕಮಿಷನ್ ತೋರಿಸೋದು. ಯಾವಾಗ್ಲೂ ಸೇಲ್ ಮತ್ತು ಕಮಿಷನ್ ನ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಕ್ರೆಡಿಟ್ ಸೈಡ್ ಬಂದು ಇಲ್ಲಿ ಅವನ ಹೆಸರನ್ನ, ಅಂದ್ರೆ ಇದರಲ್ಲಿ ಕೊಟ್ಟಿಲ್ಲ ಏಜೆಂಟ್ ಅಂತ ಇದೆ, ಸೊ ಏಜೆಂಟ್ ಆಫ್ ಹುಬ್ಳಿ ಅಂತ ನಾ ಬರಿತೀನಿ, ಅಲ್ಲಿರೋದು ಏಜೆಂಟ್ ಆಫ್ ಹುಬ್ಳಿ ಅಂತ ಇದೆ. ಸೊ ಕ್ರೆಡಿಟ್ ಸೈಡ್ ಬರೆದು ಬ್ರಾಕೆಟ್ ನಲ್ಲಿ ಏನ್ ಬರಿತೀನಿ, ಇದು ಸೇಲ್ ಅಂತ ಬರಿತೀನಿ. ಅದರ ಅರ್ಥ ಕ್ರೆಡಿಟ್ ನಲ್ಲಿ ನಾವು ಸೇಲ್ ನ ತಗೋಬೇಕಂದಂಗ ಆಯ್ತು. ಸೊ
ಕ್ರೆಡಿಟ್ ಸೈಡು ಸೇಲ್ನ ತಗೊಂಡ್ರೆ ಡೆಬಿಟ್ ಸೈಡು ಅದ್ರ ಮೇಲೆ ಬರುವಂತ ಅವ್ನಿಗೆ ಏಜೆಂಟ್ಗೆ ಏನು ಬರುತ್ತಲ್ಲ ಅದು ಕಮಿಷನ್ ಬರಿಬೇಕು. ಸೊ ಏಜೆಂಟ್ ಆಫ್ ಹುಬ್ಳಿ ಅಂತ ಬರೆದು ಬ್ರಾಕೆಟ್ನಲ್ಲಿ ಕಮಿಷನ್ ಅಂತ ಬರ್ಕೋಬೇಕು. ಸೊ ಬ್ರಾಕೆಟ್ನಲ್ಲಿ ಕಮಿಷನ್ ಅಂತ ಬರ್ಕೋಬೇಕು. ಸೊ ಸೇಲ್ ಮತ್ತು ಕಮಿಷನ್ ಎಂಟ್ರಿ ಮಾಡೋದು ಮೂರನೇ ಸ್ಟೆಪ್. ಇದಕ್ಕೆ ಯಾವುದೇ ವರ್ಕಿಂಗ್ ನೋಟ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಪ್ರಾಬ್ಲಮ್ನೆಲ್ಲ ಇರುತ್ತೆ ರೆಡಿಮೇಡ್. ಸೊ ಅದನ್ನ ಅಮೌಂಟ್ನ ಎಂಟ್ರಿ ಮಾಡಿದ್ರೆ ಮೂರನೇ ಸ್ಟೆಪ್ ಮುಗೀತು. ಎರಡನೇ ಸ್ಟೆಪ್ ಅಷ್ಟೇ ನಿಮಗೆ ಡಿಫಿಕಲ್ಟ್ ಆಗೋದು, ಯಾಕಂದ್ರೆ ಅದಕ್ಕೊಂದು ವರ್ಕಿಂಗ್ ನೋಟ್ ಬಿಡಿಸಿ ಆನ್ಸರ್ ಕಂಡುಹಿಡಿಬೇಕು. ಉಳಿದಿದ್ದೆಲ್ಲ ಪ್ರಶ್ನೆಯಲ್ಲೇ ರೆಡಿಮೇಡ್ ಇರುತ್ತೆ ಆನ್ಸರು, 5 ಸ್ಟೆಪ್ಪಿಗೆ ಉಳಿದಿದ್ದು. ಸೊ ಈಗ ಸೇಲ್ ಅನ್ನೋ ಶಬ್ದ ಹುಡ್ಕೋಣ. ಸೊ ಸೋಲ್ಡ್ ಅಂತ ಇರುತ್ತಲ್ಲ, ಅದೇ ಸೇಲ್ ಇನ್ ಪಾಸ್ಟ್ ಟೆನ್ಸ್, ಸೋಲ್ಡ್. ಸೊ ಎಷ್ಟು ಸೇಲ್ ಆಗಿದೆ ಇಲ್ಲಿ? 170 ಬ್ಯಾಟ್ ಸೇಲ್ ಆಗಿದೆ. ಒಂದು ಬ್ಯಾಟಿಗೆ 500 ರೂಪಾಯಿ ಇದೆ. 170 ಬ್ಯಾಟು 500 ರೂಪಾಯಿ ರೇಟ್ ಇದೆ. ಸೊ ಇಂಟು ಮಾಡೋಣ. ಈಗ 170 ಬ್ಯಾಟ್ನ ಸೇಲ್ ಮಾಡಿದ್ರೆ 500 ರುಪೀಸ್ ಒಂದಕ್ಕೆ ಎಷ್ಟಾಗುತ್ತೆ? 85,000 ಅಮೌಂಟ್ ಬಂದಿದೆ ಅವನಿಗೆ. ಸೊ ಅದನ್ನ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ಅಕೌಂಟ್ನಲ್ಲಿ ಈಗ 85,000 ಅಮೌಂಟ್ನ ಎಂಟ್ರಿ ಮಾಡ್ತೀನಿ. 85,000 ಅಮೌಂಟ್ ಹೇಗೆ ಬಂತು? ಸೋಲ್ಡ್ ಅನ್ನೋ ಶಬ್ದ ಹುಡುಕಿದ್ವಿ. ಎಷ್ಟು ಸೇಲ್ ಮಾಡಿದ್ದಾನೆ? 170 ಬ್ಯಾಟ್ ಸೇಲ್ ಮಾಡಿದ್ದಾನೆ. ಎಷ್ಟು ಪ್ರೈಸ್ ನನಗೆ? ಒಂದು ಬ್ಯಾಟಿಗೆ 500 ರೂಪಾಯಿದಂಗೆ ಸೇಲ್ ಮಾಡಿದ್ದಾನೆ. ಸೊ 170 ಇಂಟು 500. ಈ ಅಮೌಂಟ್ ಏನು ಬಂತಲ್ಲ, ಈಗ ಇದ್ರ ಮೇಲೆ ಪರ್ಸೆಂಟೇಜ್ ಇರುತ್ತೆ, ಕಮಿಷನ್ ಹುಡುಕ್ಬೇಕು. ಸೊ ಕಮಿಷನ್ ಇನ್ ಪರ್ಸೆಂಟೇಜ್ ಹುಡುಕ್ಬೇಕು ಪ್ರಶ್ನೆಯಲ್ಲಿ. ಸೊ ಒಂದು 7% ಇದೆ, ಒಂದು 3% ಇದೆ. 7 + 3% ಅಂದರೆ 10%. ಸೊ 10% ಕಮಿಷನ್ ಕೊಡ್ಬೇಕು ಈಗ ನಾವು. ಸೊ 10% ಕಮಿಷನ್ ಎದ್ರ ಮೇಲೆ ಮಾಡ್ತೀವಿ? ನೀವು ಸೇಲ್ ಅಮೌಂಟ್ ಏನು ಕಂಡು ಹಿಡಿದಿರ್ತಲ್ಲ, ಸೊ ಅದ್ರ ಮೇಲೆ ಮಾಡಬೇಕು. ಎಷ್ಟು ಬಂದಿದೆ ನಮ್ಮ ಸೇಲ್ ಅಮೌಂಟು? 85,000. ಎಷ್ಟು ಕಮಿಷನ್ ಇದೆ ಪ್ರಶ್ನೆಯಲ್ಲಿ? 2 ಕಮಿಷನ್ ಇದೆ, ಒಂದು 7%, ಒಂದು 3%. ಎರಡನ್ನೂ ಆ್ಯಡ್ ಮಾಡ್ಕೋಬೇಕು. ಸೊ ಟೋಟಲ್ ಪರ್ಸೆಂಟೇಜ್ 10 ಡಿವೈಡೆಡ್ ಬೈ 100. ಸೊ 85,000 ರೂಪಾಯಿ ಅವ್ನು ಸೇಲ್ ಮಾಡಿದ್ದಕ್ಕೆ ಅವನಿಗೆ 10% ಕಮಿಷನ್ ಸಿಗುತ್ತೆ, 8,500. ಇದು ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ ಏನು? ಕ್ರೆಡಿಟ್ ಸೈಡ್ ಸೇಲ್ ತೋರಿಸೋದು, ಡೆಬಿಟ್ ಸೈಡ್ ಕಮಿಷನ್ ತೋರಿಸೋದು. ಕ್ರೆಡಿಟ್ ಸೈಡ್ ಸೇಲ್ ತೋರಿಸ್ತಾರಲ್ಲ, ಅದಕ್ಕೆ ಕಮಿಷನ್ ತೋರಿಸ್ತಾರಲ್ಲ, ಅದಕ್ಕೆ ಹೆಡ್ಡಿಂಗ್ ಏನು ಹಾಕ್ಬೇಕಂದ್ರೆ ಎರಡನೇ ನೇಮ್ ಇರುತ್ತೆ ಪ್ರಶ್ನೆಯಲ್ಲಿ. ಆ ಎರಡನೇ ನೇಮ್ ವ್ಯಕ್ತಿ ಹೆಸರನ್ನ ಬರಿಬೇಕಾಗತ್ತೆ. ಸೊ ಎರಡನೇ ವ್ಯಕ್ತಿ ಹೆಸರನ್ನ ಬರೆದ್ವಿ. ಸೊ ಎರಡನೇ ವ್ಯಕ್ತಿ ಹೆಸರನ್ನ ಬರೆದ ನಂತರ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. 4ನೇ ಸ್ಟೆಪ್. ಸೊ 4ನೇ ಸ್ಟೆಪ್ ಏನಂತ ಬರ್ದಿದ್ದೀನಿ ಇಲ್ಲಿ? ರಿಕರಿಂಗ್ ಎಕ್ಸ್ಪೆನ್ಸಸ್ನ ಎಂಟ್ರಿ ಮಾಡೋದಂತ ಬರ್ದಿದ್ದೀನಿ. 3 ಸ್ಟೆಪ್ ಮುಗೀತು. ಮೊದಲೇದ್ದು ಕನ್ಸೈನರ್ದು ಡೆಬಿಟ್ ಸೈಡ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟು ಬ್ಯಾಂಕ್ ಅಂತ ಬರೆದ್ರೆ ಒಂದು ಸ್ಟೆಪ್ ಮುಗಿದಂತೆ. ಎರಡನೇದ್ದು ಅಬ್ನಾರ್ಮಲ್ ಲಾಸ್. ಎದರಲ್ಲಿ ಲಾಸ್ ಟು ಟ್ರಾನ್ಸಿಟ್ ಟು ಡ್ಯಾಮೇಜ್ ಡಿಸ್ಟ್ರಾಯ್ ಅಂತ ಕೊಟ್ಟಿರ್ತಾರೆ, ಆ ಪ್ರಶ್ನೆಗೆ ಒಂದು ವರ್ಕಿಂಗ್ ನೋಟ್ ಬಿಡಿಸಿ ಅಬ್ನಾರ್ಮಲ್ ಲಾಸ್ ಕಂಡುಹಿಡಿಬೇಕು. 5 ಮಾರ್ಕ್ಸಿಗೆ ಆಲ್ರೆಡಿ ನಾನು ಹೇಳಿದ್ದೆ, ಒಂದು 4-5 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಸೊ ಹಿಂದಿನ ವಿಡಿಯೋನ ಆಲ್ರೆಡಿ ಯೂಟ್ಯೂಬ್ನಾಗ ಪೋಸ್ಟ್ ಮಾಡಿದ್ದೀನಿ, ನೋಡಿ ಗೊತ್ತಾಗುತ್ತೆ ಅಬ್ನಾರ್ಮಲ್ ಲಾಸ್ ಹೇಗೆ ಕಂಡುಹಿಡಿಬೇಕಂತ. ಸೊ ಅಬ್ನಾರ್ಮಲ್ ಲಾಸ್ ಕಂಡುಹಿಡಿದು ಅದನ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಇದು ಎರಡನೇ ಸ್ಟೆಪ್. 3ನೇ ಸ್ಟೆಪ್ ಕ್ರೆಡಿಟ್ ಸೈಡ್ ಸೇಲ್, ಡೆಬಿಟ್ ಸೈಡ್ ಕಮಿಷನ್ ತೋರಿಸೋದು. ಸೇಲ್ ಕಮಿಷನ್ ನೇರವಾಗಿ ತೋರಿಸಬಾರ್ದು, ಏಜೆಂಟ್ ಹೆಡ್ಡಿಂಗ್ ಹಾಕಬೇಕು. ಅವ್ನು ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ, ಅವ್ನು ಹೆಡ್ಡಿಂಗ್ ಹಾಕಬೇಕು. ಸೊ ಹಾಕಿ ಸೇಲ್ ಅಮೌಂಟ್ನ ಕಮಿಷನ್ ಅಮೌಂಟ್ನ ತೋರಿಸಬೇಕು. ಸೇಲ್ ಕಮಿಷನ್ ತೋರಿಸಿದ ನಂತರ 4ನೇ ಸ್ಟೆಪ್ ರಿಕರಿಂಗ್ ಎಕ್ಸ್ಪೆನ್ಸಸ್ ತೋರಿಸೋದು. ಅದರ ಅರ್ಥ ಪ್ರಶ್ನೆಯಲ್ಲಿ ಯಾವುದಾದ್ರೂ ಉಳಿದಿದ್ದ ಟ್ರಾನ್ಸಾಕ್ಷನ್ಸ್ ಇದ್ರೆ ಅವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ, ಏನಾದ್ರೂ ಉಳಿದಿದ್ರೆ ಅವನ್ನೇ ಟ್ರಾನ್ಸಾಕ್ಷನ್ಸ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಯಾವ ಟ್ರಾನ್ಸಾಕ್ಷನ್ ಉಳಿದಿದೆ ಚೆಕ್ ಮಾಡ್ಕೊಂತ ಬರೋಣ. ಸೊ ಮೊದಲೇದು ಯಾವ್ದ್ರಲ್ಲಿ ಒಂದನೇದು ಡೀಟೇಲ್ಸ್ ಏನಿದೆ, ಫಸ್ಟ್ ಇದು ಮುಗಿದಿದೆ, ಗೂಡ್ಸ್ ಕಳಿಸಿದ್ದು ಎಂಟ್ರಿ ಮಾಡಿದೀವಿ ಅಕೌಂಟಲ್ಲಿ. ಎರಡನೇದು ಎಂಟ್ರಿ ಮಾಡಿದೀವಿ ಬ್ಯಾಂಕ್ ಅಂತ ಹೆಡ್ಡಿಂಗ್ ಹಾಕಿ ಎಕ್ಸ್ಪೆನ್ಸಸ್ನ. 3ನೇದು ಲಾಸ್ನ ಎಂಟ್ರಿ ಮಾಡಿದೀವಿ, ಇದು ಕಂಪ್ಲೀಟ್ ಆಗಿದೆ. 4ನೇದು ಸೇಲು ಮುಗೀತು, ಇದು ಕಂಪ್ಲೀಟ್ ಆಗಿದೆ. ಸೊ 5ನೇ ಟ್ರಾನ್ಸಾಕ್ಷನ್ ಏನಿದೆಯಲ್ಲ, ಇದೇ ನಮ್ಮ ರಿಕರಿಂಗ್ ಎಕ್ಸ್ಪೆನ್ಸಸ್. 6ನೇ ಟ್ರಾನ್ಸಾಕ್ಷನ್ ಎಂಟ್ರಿನೇ ಮಾಡಬಾರ್ದು. ಏನಂದ್ರೆ ಇದು ಫೇಲ್ಡ್ ಅನ್ನೋ ಶಬ್ದ ಕೊಟ್ಟಿರ್ತಾರೆ. ಸೊ ಈ ಫೇಲ್ಡ್ ಅನ್ನೋ ಶಬ್ದ ಏನು? ಯಾವುದಾದ್ರೂ ಕಸ್ಟಮರು ಉದ್ರಿ ಮೇಲೆ ತಗೊಂಡು ಹೋಗಿ ಅದ್ರ ಹಣವನ್ನ ಪೇ ಮಾಡಲಿಲ್ಲ ಅಂದ್ರೆ ಅವರು ಫೇಲ್ಡ್ ಅಂತ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದರ ಅರ್ಥ ಅದು ಬ್ಯಾಡ್ ಡೆಟ್ಸ್ ಅಂದಂಗ. ಸೊ ಬ್ಯಾಡ್ ಡೆಟ್ಸ್ನ ಅಕೌಂಟಲ್ಲಿ ಎಂಟ್ರಿ ಮಾಡಬಾರ್ದು. ಯಾಕೆಂದ್ರೆ ಕನ್ಸೈನ್ಮೆಂಟ್ ಚಾಪ್ಟರ್ನಲ್ಲಿ ಕನ್ಸೈನ್ಗೆ ಯಾವಾಗಲೂ ಡೆಲ್ಕ್ರೆಡರ್ ಕಮಿಷನ್ ಅಂತ ಸಿಗುತ್ತೆ. ಡೆಲ್ಕ್ರೆಡ್ ಕಮಿಷನ್ ಅಂದ್ರೆ ಏನು? ಇಲ್ಲಿ +3% ಅಂತ ಒಂದು ಎಕ್ಸ್ಟ್ರಾ ಕಮಿಷನ್ ಇದೆ ನೋಡಿ. ಸೊ ಎಕ್ಸ್ಟ್ರಾ ಕಮಿಷನ್ ಯಾಕೆ ಅವ್ನು ಕೊಡ್ತಾನೆ ಮಾರಾಟಗಾರನಿಗೆ ಅಂದ್ರೆ, ಸೊ ಯಾರಾದ್ರೂ ಉದ್ರಿ ಒಯ್ದ್ರೆ ಆ ಉದ್ರಿಂದ ಏನಾದ್ರೂ ನಷ್ಟ ಆದ್ರೆ ಅದನ್ನ ಇವನೇ ಭರಿಸಬೇಕು. ಯಾರು ಮಾರಿರ್ತಾನಲ್ಲ ಮಾರಾಟಗಾರ, ಅವನೇ ಭರಿಸಬೇಕು. ಸೊ ಯಾವಾಗ್ಲೂ ಕನ್ಸೈನ್ಮೆಂಟ್ ಚಾಪ್ಟರ್ ನಲ್ಲಿ ಬ್ಯಾಡ್ ಡೆಟ್ಸ್ ನಾವು ಎಂಟ್ರಿ ಮಾಡಲ್ಲ, ಆಲ್ಮೋಸ್ಟ್ ಮಾಡೋದೇ ಇಲ್ಲ. ಸೊ ಆದ್ರಿಂದ ನೀವು ಇದನ್ನ ಬಿಟ್ಬಿಡ್ರಿ. ಫೇಲ್ಡ್ ಅನ್ನೋ ಶಬ್ದ ಬಂತು, ಆ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಯಾವ್ದು ಉಳಿದಿದೆ ಚೆಕ್ ಮಾಡ್ತಾ ಬರ್ತಾ ಇದೀವಿ. ಫಸ್ಟ್ ಮುಗಿದಿದೆ, ಸೆಕೆಂಡ್ ಮುಗಿದಿದೆ, ಥರ್ಡ್ ಮುಗಿದಿದೆ, ಫೋರ್ತ್ ಮುಗಿದಿದೆ, 6th ಕ್ಯಾನ್ಸಲ್ ಆಯ್ತು, 7th ಆಲ್ರೆಡಿ ಮುಗಿದಿದೆ ಕಮಿಷನ್ ಇದು. ಸೊ 8th ಏನಿದೆ ಅಂದ್ರೆ ಸೆಟಲ್ಮೆಂಟ್ ಹೆಂಗ್ ಮಾಡ್ಬೇಕು ಅನ್ನೋದು ಡೀಟೇಲ್ಸ್. ಅದಕ್ಕೇನು ಅಮೌಂಟ್ ಇರಲ್ಲ, ಅದು ಬರೀ ಸ್ಟೇಟ್ಮೆಂಟ್, ಅದು ಅಡ್ಜಸ್ಟ್ಮೆಂಟ್ ಅಲ್ಲ. ಸೊ ಈಗ ಉಳಿದಿರೋದು ಒಂದೇ ಅಡ್ಜಸ್ಟ್ಮೆಂಟ್, ಯಾವುದು? 5ನೇ ಅಡ್ಜಸ್ಟ್ಮೆಂಟ್. ಪ್ರಶ್ನೆನ 1ರಿಂದ ಚೆಕ್ ಮಾಡ್ಕೊಂತ ಬನ್ನಿ. ಯಾವ್ದಾವ್ದು ಅಮೌಂಟ್ ಉಳಿದಿದೆಯಲ್ಲ ಅವೆಲ್ಲ ಅಮೌಂಟೇ ನಿಮ್ದು 4ನೇ ಸ್ಟೆಪ್. ಅದನ್ನ ಏನ್ ಮಾಡ್ಬೇಕು ಅಮೌಂಟ್ ಅಂತ ಹೇಳ್ತೀನಿ ಈಗ. ಸೊ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಹೋಗ್ಬೇಕು. ಎರಡನೇ ವ್ಯಕ್ತಿ ಇದನ್ನಲ್ಲ, ನಾವು ಏಜೆಂಟು, ಅವ್ನ ಹೆಸರು ಹೆಡ್ಡಿಂಗ್ ಹಾಕಬೇಕು. ಸೊ ಟು ಏಜೆಂಟ್ ಆಫ್
ಹುಬ್ಳಿ ಅಂತ ಬರೆದು ಏನು ಅಮೌಂಟ್ ಉಳಿದಿರುತ್ತೆ ಎಲ್ಲಾನು ಇವನ್ ಎಂಟ್ರಿಲಿ ಬರಬೇಕು. ಎಷ್ಟು ಅಮೌಂಟ್ ಪ್ರಶ್ನೆಯಲ್ಲಿ ಉಳಿದಿದೆ ಅಂದ್ರೆ ಇದ್ರಲ್ಲಿ ಒಂದೇ ಉಳಿದಿದೆ. 5ನೇ ಟ್ರಾನ್ಸಾಕ್ಷನ್ ಅಲ್ಲಿ ಇದೆ ನೋಡಿ, ಏಜೆಂಟ್ ಪೇಡ್ ಆಕ್ಟ್ರಾಯ್ ಅಂಡ್ ಕಾರ್ಟೇಜ್ 3800. ಏಜೆಂಟ್ ಪೇ ಮಾಡ್ತಿದ್ದಾನೆ ಆಕ್ಟ್ರಾಯ್ಗೆ ಮತ್ತು ಕಾರ್ಟೇಜ್ಗೆ. ಸೊ ಆಕ್ಟ್ರಾಯ್ ಅಂಡ್ ಕಾರ್ಟೇಜ್ ಇದನ್ನ ನಾವು ನಾನ್ ರಿಕರಿಂಗ್ ಬಂದಿದೆ, ಇದನ್ನ ರಿಕರಿಂಗ್ ಮಾಡ್ಕೊಳ್ಳೋಣ. ಏನ್ ಅನ್ಕೊಳ್ಳೋಣ, ಇದನ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹಾಕೋಣ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ಕೊಂಡು ಬಿಡಿಸೋಣ, ಅಂದ್ರೆ ನಿಮ್ಗೆ ಮುಂದೆ ತಿಳ್ಸಕ್ಕೆ ಈಸಿ ಆಗುತ್ತೆ. ಸೊ ಸಡನ್ ಆಗಿ ಡಿಫಿಕಲ್ಟ್ ಪ್ರಾಬ್ಲಮ್ ಆದ್ರೆ ಪ್ರಾಬ್ಲಮ್ ಸರಿ ಆಗೋದಿಲ್ಲ, ಅದಕ್ಕೆ ಇದನ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ಕೊಂಡು ಬಿಡಿಸೋಣ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ಕೊಂಡು ಈ ಅಮೌಂಟ್ ಎಂಟ್ರಿ ಮಾಡೋಣ. ಸೊ 5ನೇ ಟ್ರಾನ್ಸಾಕ್ಷನ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, 3800. ಸೊ ಈಗ 4 ಸ್ಟೆಪ್ ಕಂಪ್ಲೀಟ್ ಆಯ್ತು. ಕೊನೆ ಸ್ಟೆಪ್ ಪ್ರಶ್ನೆಯಲ್ಲಿ ಇರಲ್ಲ, ಅದು 5ನೇ ಸ್ಟೆಪ್ ಬಿಡಿಸ್ಬೇಕಾಗಿದ್ದು ನೀವಾಗೆ ಬಿಡಿಸ್ಬೇಕು. ಅದೇನಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರಶ್ನೆಯಲ್ಲಿ ಇದನ್ನ ಬಿಡಿಸಿ ಅಂತ ಇರಲ್ಲ, ಕ್ಲೋಸಿಂಗ್ ಸ್ಟಾಕ್ ನ ಬಿಡಿಸಿ ಅಂತ ಹೇಳಿ. ಇದನ್ನ ನೀವಾಗೆ ಬಿಡಿಸ್ಬೇಕು. ಕ್ಲೋಸಿಂಗ್ ಸ್ಟಾಕ್ ನ ಪ್ರಶ್ನೆಯಲ್ಲಿ ಹುಡುಕಬಾರ್ದು, ಅದು ಕ್ಲೋಸಿಂಗ್ ಸ್ಟಾಕ್ ಬಿಡಿಸಂದಾರ 5ನೇ ಸ್ಟೆಪ್ ಅಂತೇಳಿ. ಯಾಕಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕಂಪಲ್ಸರಿ ಸ್ಟೆಪ್, ಅದು ಹೆಡ್ಡಿಂಗ್ ಹಾಕಬೇಕು, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. 4ನೇ ಸ್ಟೆಪ್ ಮುಗಿತೀಗ 5ನೇ ಸ್ಟೆಪ್ಗೆ ಬಂದಿದ್ದೀವಿ. 5 ಸ್ಟೆಪ್ ಮೂಲಕ ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಹೆಡ್ಡಿಂಗ್ ಎರಡು ಕಾಲಮ್ ಹಾಕೊಂತೀವಿ, ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ನ. ಸೊ ಪರ್ಟಿಕ್ಯುಲರ್ಸ್ ಅಂಡ್ ರುಪೀಸ್. ಸೊ ಈ ಪರ್ಟಿಕ್ಯುಲರ್ಸ್ ರುಪೀಸ್ ಕಾಲಮ್ನಲ್ಲಿ ಆಗಲೇ ಏನು ಅಬ್ನಾರ್ಮಲ್ಸ್ ಬಿಡಿಸಿನಲ್ಲ, ಅದೇ ಸೇಮ್ ಟು ಸೇಮ್ ಫಾರ್ಮ್ಯಾಟ್, ಒಂದು ವರ್ಡ್ ಅಷ್ಟೇ ಚೇಂಜ್ ಆಗುತ್ತೆ ಒಳಗೆ. ಸೊ ಇಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಅಂತ ಬರಿತಿದ್ವಿ, ಇಲ್ಲಿ ಕಾಸ್ಟ್ ಆಫ್ ಸ್ಟಾಕ್ ವ್ಯಾಲ್ಯೂ ಅಂತ ಬರಿಬೇಕು. ಕಾಸ್ಟ್ ಆಫ್ ಸ್ಟಾಕ್ ವ್ಯಾಲ್ಯೂ ಇದು ಶಬ್ದ ಬರಿಬೇಕಾಗಿರೋದಿಲ್ಲ ಅಕೌಂಟ್ನಲ್ಲಿ. ನೆಕ್ಸ್ಟ್ ಪ್ಲಸ್ ಅಂತ ಹಾಕಿ ಆಗಲ್ಲಿ ಬರ್ದಿದ್ದಲ್ಲ ಸೇಮ್ ಶಬ್ದ, ಪ್ರಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಪೋರ್ಷನ್ ಆಫ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಈಗ ಅಮೌಂಟ್ ಹೆಂಗೆ ಆಲ್ರೆಡಿ ಸೇಮ್ ಆಗಲ್ಲ ಅಬ್ನಾರ್ಮಲ್ ಅಸಿಗೆ ಮಾಡಿದ್ವಲ್ಲ ಅದೇ ರೀತಿ. ಮೊದಲು ಗೂಡ್ಸ್ ಕಳಿಸಿದ್ದ ಡೀಟೇಲ್ಸ್ ಇದೆಯಲ್ಲ, 200 ಬ್ಯಾಟು 300 ರೂಪಾಯಿ, 60,000 ರೂಪಾಯಿ, ಅದನ್ನೇ ತಗೊಳ್ಳೋದು. ಸೊ ನೆಕ್ಸ್ಟ್ ಅಮೌಂಟ್ ಏನು ಎಕ್ಸ್ಪೆನ್ಸಸ್ ಬ್ಯಾಂಕ್ ಹೆಡ್ಡಿಂಗ್ ನಲ್ಲಿ ಇದೆಯಲ್ಲ, ಆ ಎಕ್ಸ್ಪೆನ್ಸಸ್ ನ ತಗೊಳ್ಳೋದು. ಅಬ್ನಾರ್ಮಲ್ ಲಾಸ್ ಕಂಡಿಡಕ್ಕೆ ನಾವು ಏನೇನು ಅಮೌಂಟ್ ತೊಗೊಂಡಿದ್ವಲ್ಲ 60,000 6,000 ಅದೇ ಅಮೌಂಟ್ ನ ಇದರಲ್ಲಿ ತಗೋಬೇಕು. ಡಿಫ್ರೆನ್ಸ್ ಏನು ಅಬ್ನಾರ್ಮಲ್ ಲಾಸಿಗೆ ಕ್ಲೋಸಿಂಗ್ ಸ್ಟಾಕಿಗೆ ಅಂದ್ರೆ, ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿದೆ ಅವರೇ ಕೊಟ್ಟಿರ್ತಾರೆ, ಆದ್ರೆ ಕ್ಲೋಸಿಂಗ್ ಸ್ಟಾಕ್ ನ ನಾವು ಕಂಡುಹಿಡಿತೀವಿ ಎಷ್ಟಂತ. ಹಿಂದಿನ ಈ ಪ್ರಾಬ್ಲಮ್ ನಲ್ಲಿ ಏನಿತ್ತು, 10 ಬ್ಯಾಟ್ಸ್ ಡಿಸ್ಟ್ರಾಯ್ಡ್ ಅಂತ ಕೊಟ್ಟಿದ್ರು, ಲಾಸ್ ಆಗಿರೋದು 10 ಬ್ಯಾಟ್ ಅಂತ ಕೊಟ್ಟಿದ್ರು. ಸೊ ಲಾಸ್ ಅವರೇ ಕೊಟ್ಟಿರ್ತಾರೆ, ನಾವು ಕ್ಲೋಸಿಂಗ್ ಸ್ಟಾಕ್ ನ ಕಂಡುಹಿಡಿತೀವಿ. ಕ್ಲೋಸಿಂಗ್ ಸ್ಟಾಕ್ ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಟೋಟಲ್ ಬ್ಯಾಟ್, ಸೊ ಎಷ್ಟು ಬ್ಯಾಟ್ ಇದೆ 200 ಬ್ಯಾಟ್, ಮೈನಸ್ ಎಷ್ಟು ಲಾಸ್ ಆಯ್ತು ಬ್ಯಾಟು 10, ಎಷ್ಟು ಸೇಲ್ ಮಾಡಿದ 170, ಉಳಿದಿರೋ ಬ್ಯಾಟೆ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸ್. 200ರಲ್ಲಿ 180 ಮೈನಸ್ ಆದ್ರೆ ಉಳಿದಿರೋದು 20 ಬ್ಯಾಟ್. ಸೊ 20 ಬ್ಯಾಟು ಉಳಿದಿದೆ. ಯಾವ ರೀತಿ ಬಂತು 20 ಬ್ಯಾಟ್ ಅಂತ ಇನ್ನೊಮ್ಮೆ ಹೇಳ್ತೀನಿ. ಸೊ ನೆನ್ಪಿಟ್ಟುಕೊಳ್ಳಿ 3 ಶಬ್ದನ. ಪ್ರಶ್ನೆಯಲ್ಲಿ ಟೋಟಲ್ ಬ್ಯಾಟ್ ಎಷ್ಟು ಕಳಿಸಿದ್ದಾರೆ ಫಸ್ಟ್ ಅದನ್ನು ತಗೋಬೇಕು. ಎಷ್ಟು ಬ್ಯಾಟ್ ಟೋಟಲ್ ಕಳಿಸಿರೋದು ಸ್ಟಾರ್ಟಿಂಗು 200, ಲಾಸ್ ಆಗಿರೋದನ್ನ ಹುಡುಕ್ಬೇಕು. ಸೊ ಲಾಸ್ ಆಗಿರೋದು ಎಷ್ಟು ಬ್ಯಾಟು 10 ಬ್ಯಾಟು, ಪ್ರಶ್ನೆಯಲ್ಲಿ ಇರುತ್ತೆ 10 ಬ್ಯಾಟ್ ಇದೆ ಲಾಸ್ ಆಗಿರೋದು. ಸೇಲ್ ಅನ್ನೋ ಶಬ್ದ ಹುಡುಕ್ಬೇಕು, ಅದರಲ್ಲಿ ಎಷ್ಟು ಸೇಲ್ ಮಾಡಿದಾನೆ 170 ಸೇಲ್ ಮಾಡಿದ್ದಾನೆ. ಸೊ 200ರಲ್ಲಿ 10 ಮತ್ತು 170ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು, ಇನ್ನು 20 ಬ್ಯಾಟ್ ಉಳಿತು. ಸೊ ನಾವೇನ್ ಮಾಡ್ಬೇಕು ಈಗ ಆನ್ಸರ್ ನಲ್ಲಿ 20 ಬ್ಯಾಟ್ ನ ತಗೋಬೇಕಾಗತ್ತೆ. ಇಂಟು 20 ಡಿವೈಡೆಡ್ ಬೈ 200. 200 ಏನಿದು 200 ಟೋಟಲ್ ಬ್ಯಾಟ್ ಕಳಿಸಿರೋ ಸಂಖ್ಯೆನ ಬಾಗ್ಲೇ ತಗೋಬೇಕು. ಸೊ ಇಂಟು 20 ಡಿವೈಡೆಡ್ ಬೈ 200. ಸೊ ಇಂಟು 20 ಡಿವೈಡೆಡ್ ಬೈ 200 ಇಂಟು 20 ಡಿವೈಡೆಡ್ ಬೈ 200. ಸೊ ಇದ್ರ ಮೂಲಕ ನಾವು ಆನ್ಸರ್ನ ಸಾಲ್ವ್ ಮಾಡ್ತೀವಿ. ಈಗ ಅಮೌಂಟ್ನ ಮಲ್ಟಿಪ್ಲೈ ಮಾಡಿ ನೋಡೋಣ ಎಷ್ಟಾಗುತ್ತೆ ಕ್ಲೋಸಿಂಗ್ ಸ್ಟಾಕ್. ಸೊ ಗೂಡ್ಸ್ ಕಳಿಸಿರೋದು 60,000 ರೂಪಾಯಿದ್ದು, ಉಳಿದಿರೋದು 20 ಬ್ಯಾಟು, ಟೋಟಲ್ ಬ್ಯಾಟು 200, ಅದರ ಅರ್ಥ 6,000 ಆಯಿತು ಅಮೌಂಟು. ಸೊ 6,000 ನೆಕ್ಸ್ಟು 6,000 ಇಂಟು 20 ಡಿವೈಡೆಡ್ ಬೈ 200. 6,000 ಇಂಟು 20 ಡಿವೈಡೆಡ್ ಬೈ 200. ಸೊ 600 ಆಯಿತು. ಎರಡೂ ಅಮೌಂಟ್ನ ಆ್ಯಡ್ ಮಾಡಿದಾಗ ಟೋಟಲ್ ಅಮೌಂಟು 6,600 ಆಯಿತು. 6,600. ಸೊ 6,600ನ ಅಕೌಂಟ್ನಲ್ಲಿ ಎಂಟ್ರಿ ಮಾಡಬೇಕು. ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ 5ನೇ ಸ್ಟೆಪ್ನ. ನೆನ್ಪಿಟ್ಕೊಳ್ಳಿ 5ನೇ ಸ್ಟೆಪ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. 5ನೇ ಸ್ಟೆಪ್ ಏನು ನಾವು ಕಂಡುಹಿಡಿದಿರೋದು ಕ್ಲೋಸಿಂಗ್ ಸ್ಟಾಕ್. ಸೊ 5 ಸ್ಟೆಪ್ ಮುಗಿದ್ರೆ ಲೆಕ್ಕ ಮುಗಿದಂತೆ. ಸೊ ನಾವು ಕಂಡುಹಿಡಿದಿರೋ ಅಮೌಂಟ್ನ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ ಟೋಟಲ್ ಮಾಡಿಬಿಡ್ತೀವಿ, ಕಂಪ್ಲೀಟ್ ಆದಂತೆ ಆನ್ಸರ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಲಾಸ್ ಇರಲ್ಲ. ಸೊ ಲಾಸ್ ಇರಲ್ಲ ಅಂದರೆ ನಾವು ಯಾವ ಸೈಡ್ ಟೋಟಲ್ ಮಾಡಬೇಕು, ಲಾಸ್ ಇರಬಾರ್ದಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಅಕೌಂಟ್ನ ಯಾವಾಗಲೂ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಕನ್ಸೈನ್ಮೆಂಟ್ ಚಾಪ್ಟರ್ನಲ್ಲಿ ಪ್ರಾಡಕ್ಟ್ನ ರೆಡಿ ಮಾಡಿದವನು ಒಬ್ಬನಿರ್ತಾನೆ, ಸೇಲ್ ಮಾಡೋ ವ್ಯಕ್ತಿ ಒಬ್ಬನಿರ್ತಾನೆ. ಸೊ ಹಾಗಿದ್ದಾಗ ಪ್ರಾಡಕ್ಟ್ನ ತಯಾರು ಮಾಡಿದವನಿಗೆ ನಷ್ಟ ಆಗುವಂತಿಲ್ಲ. ಆದ್ದರಿಂದ ಯಾವಾಗಲೂ ಇದು ಪ್ರಾಫಿಟ್ಟೇ ಆಗುತ್ತೆ. ಅವನು ರೇಟ್ ಇಟ್ಟು ಕಳಿಸಿರ್ತಾನೆ, ಇಷ್ಟು ಪ್ರೈಸಿಗೆ ನೀವು ಮಾರಬೇಕಂತ ಹೇಳಿ, ಅಷ್ಟೇ ಪ್ರೈಸ್ಗೆ ಅವ್ನು ಸೇಲ್ ಮಾಡಬೇಕಾಗುತ್ತೆ. ಈಗ ನಾನು ಟೋಟಲ್ ಮಾಡ್ತೀನಿ. ಎಷ್ಟಿದೆ ಟೋಟಲ್ ಅಂದರೆ 3,300 ಪ್ಲಸ್ 85,000 ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ತಾ ಇದ್ದೀನಿ, ಪ್ಲಸ್
6,600. ಸೊ ಟೋಟಲ್ ಎಷ್ಟಿದೆ 94,900. 94,900 ಡೆಬಿಟ್ ಸೈಡು ಅದನ್ನೇ ಬರ್ಕೋಬೇಕು ಟೋಟಲ್ 94,900. ಈಗ 94,900ನಲ್ಲಿ ಉಳಿದೆಲ್ಲ ಬ್ಯಾಲೆನ್ಸ್ ಇನ್ನ ಡೆಬಿಟ್ ಇರುವಂಥ ಎಲ್ಲ ಇವು ಎಕ್ಸ್ಪೆನ್ಸಸ್ ಅವನ್ನೆಲ್ಲ ಮೈನಸ್ ಮಾಡ್ತಾ ಬರ್ತೀವಿ. ಸೊ 60,000 ಮೊದಲೇನಿದೆ ಅದು ಗೂಡ್ಸ್ಗೆ ಕೊಟ್ಟಂತ ಖರ್ಚು. ಆ ಗೂಡ್ಸ್ನ ಅವರು ಬ್ಯಾಟ್ನ 60,000 ರೂಪಾಯಿ ತೊಗೊಂಡಿದ್ದ, 6,000 ರೂಪಾಯಿ ಅದನ್ನ ಗೂಡ್ಸ್ನ ಕಳಿಸೋದಕ್ಕೆ ಎಕ್ಸ್ಪೆನ್ಸ್ ಮಾಡಿದ್ದ, 8,500 ಅವನು ಮಾರದವನಿಗೆ ಕಮಿಷನ್ ಕೊಡ್ತಾ ಇದ್ದಾನೆ, ಮತ್ತು 3,800 ರೂಪಾಯಿ ಇತರೆ ಖರ್ಚಾಗಿದೆ. ಸೊ ಈಗ ಅವ್ನಿಗೆ ಉಳಿದಿರೋದು 16,600. ಈ 16,600 ಏನಿದೆಯಲ್ಲ ಇದನ್ನ ನಾವು ಅಬ್ನಾರ್ಮಲ್ ಲಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಅಂದ್ರೆ ಉಳಿದಿರೋ ಅಮೌಂಟೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅವ್ನಿಗಾಗುವಂಥ ಲಾಭ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತೀವಿ. ಸೊ ಇಲ್ಲಿಗೆ ಕನ್ಸೈನ್ಮೆಂಟ್ ಅಕೌಂಟ್ ಕೆಲಸ ಮುಗೀತು. ಸೊ ಕನ್ಸೈನ್ ಅಕೌಂಟ್ನ ಯಾವ ರೀತಿ ಹಾಕ್ಬೇಕಂದ್ರೆ, ಸೊ ಪ್ರಾಬ್ಲಮ್ನಲ್ಲಿ ಇರುವಂಥ ಎಲ್ಲ ಕನ್ಸೈನಿ ನೇಮ್ ಇರುವಂಥ ನೇಮಿನ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದರೆ ಮುಗೀತು. ಈಗ ನಾವು ಬಿಡಿಸಿರೋದು ಕನ್ಸೈನ್ಮೆಂಟ್ ಅಕೌಂಟ್ ಆಯಿತು. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ಗೆ ಏನು ಮಾಡೋದಂದ್ರೆ, ಕನ್ಸೈನ್ ಅಕೌಂಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಹೇಳ್ತೀನಿ. ಈಗ ಕನ್ಸೈನ್ಮೆಂಟ್ ಅಕೌಂಟ್ ಏನು ಹಾಕಿದ್ದೀವಿ, ಇದ್ರ ಕೆಳಗಡೆ ಇದ್ರ ಕೆಳಗಡೆ ಕನ್ಸೈನಿ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕೋಬೇಕು. ಸೊ ಕನ್ಸೈನಿ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಇದಕ್ಕೂ ಕೂಡ ಸಬ್ ಹೆಡ್ಡಿಂಗ್ ಇರುತ್ತೆ. ಎರಡನೇ ವ್ಯಕ್ತಿ ಹೆಸರು ಬರೀಬೇಕು, ಏಜೆಂಟ್ ಆಫ್ ಹುಬ್ಳಿ. ಎರಡನೇ ವ್ಯಕ್ತಿಗೆ ಕನ್ಸೈನಿ ಅಂತ ಕರಿತೀವಿ, ಏಜೆಂಟ್ ಆಫ್ ಹುಬ್ಳಿ. ಇದಕ್ಕೂ ಕೂಡ 4 ಕಾಲಮ್ನ ಹಾಕೋಬೇಕು. ಸೊ 4 ಕಾಲಮ್ ಯಾವಂದ್ರೆ ಪರ್ಟಿಕ್ಯುಲರ್ ರುಪೀಸ್ ಅಂದ್ರೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅನ್ನಂಗೆ. ಸೊ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಇದಕ್ಕೆ ಅಮೌಂಟ್ ಎಂಟ್ರಿ ಯಾವ ರೀತಿ ಮಾಡ್ತೀವಿ. ಸೊ ಏನಿಲ್ಲ, ಒಂದು ಪ್ರಶ್ನೆಯಲ್ಲಿ ಒಂದು ಅಮೌಂಟ್ ಬಂದಿರುತ್ತೆ, ಏನಂತ ಹೇಳಿ ಎಲ್ಲಾದ್ರೂ ಡ್ರಾಫ್ಟ್, ಬಿಲ್ಲು, ಅಡ್ವಾನ್ಸ್ ಅನ್ನೋ ಶಬ್ದ ಇದನ್ನ ಹುಡುಕ್ಬೇಕು. ಡ್ರಾಫ್ಟ್, ಬಿಲ್, ಅಡ್ವಾನ್ಸ್ ಈ ಯಾವ್ದಾದ್ರು ಶಬ್ದ ಬಂದಿದ್ರೆ ಅವನು ಇವನ್ ಕೊಟ್ಟಾಗ ವ್ಯವಹಾರ ಮಾಡೋ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದಾನೆ ನನಗೆ. ಸೊ ಅಡ್ವಾನ್ಸ್ ಕೊಟ್ಟಿದ್ರೆ ಅಡ್ವಾನ್ಸ್ನ ನಾವು ಅಕೌಂಟಿನ ಕ್ರೆಡಿಟ್ ಸೈಡ್ ಬರಬೇಕು. ಕ್ರೆಡಿಟ್ ಸೈಡ್ ಬಂದು ಈ ಕನ್ಸೈನ್ ಅಕೌಂಟ್ ಅಲ್ಲಿ ಬೈ ಬಿಲ್ಸ್ ರಿಸೀವೇಬಲ್ ಅಂತ ಬರಿಬೇಕು. ಇದರಲ್ಲಿ ಕೊಟ್ಟಿಲ್ಲ, ನಾನು ನಿಮ್ಗೆ ಫಾರ್ಮೆಟ್ ತಿಳಿಸೋ ಸಂಬಂಧ ಬರಿತಾ ಇದ್ದೀನಿ. 0 ಕೊಟ್ಟಿಲ್ಲ ಅಮೌಂಟ್ನ ಬರಿಬಾರ್ದು. ಸೊ ಹಾಗೆ ಫಾರ್ಮೆಟ್ ತಿಳ್ಸಕ್ ಬರಿತಾ ಇದ್ದೀನಿ. ಅದನ್ನ ಮೊದಲನೇ ಅಕೌಂಟ್ನಲ್ಲಿ ತಗೋಬಾರ್ದು. ಏನಂತ ಬಂದಾಗ ಪ್ರಶ್ನೆಯಲ್ಲಿ ಡ್ರಾಫ್ಟ್, ಬಿಲ್, ಅಡ್ವಾನ್ಸ್ ಈ ಮೂರಲ್ಲಿ ಯಾವ್ದಾದ್ರು ಶಬ್ದ ಬಂದ್ರೆ ಅದು ಒಂದನೇ ಅಕೌಂಟ್ನಲ್ಲಿ ತಗೋಬಾರ್ದು ಅಮೌಂಟ್ನ. ಎರಡನೇ ಅಕೌಂಟ್ ಕನ್ಸೈನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬಿಲ್ಸ್ ರಿಸೀವೇಬಲ್ ಅಂತ ಬರೆದು ಅಮೌಂಟ್ನ ಬರಿಬೇಕು. ಇದರಲ್ಲಿ ಬಂದಿಲ್ಲ, ನಾನು ನಿಮಗೆ ಫಾರ್ಮೆಟ್ ತಿಳಿಸೋ ಸಂಬಂಧ ಬರ್ದಿದ್ದೀನಿ. ಈಗ ಏನು ಮಾಡಬೇಕು, ಒಂದು ಅಮೌಂಟ್ ಎಂಟ್ರಿ ಮಾಡಿದ ನಂತರ ಎಲ್ಲೆಲ್ಲಿ ನಾವು ಏಜೆಂಟ್ ಆಫ್ ಹುಬ್ಳಿ ಹೆಡ್ಡಿಂಗ್ ಹಾಕಿದ್ವಿ ಆ ಅಮೌಂಟ್ನ ಅಪೋಸಿಟ್ ಕಳಿಸ್ಬೇಕು. ಸೊ ಎಷ್ಟು ಅಮೌಂಟ್ ಬರ್ದಿದ್ದೀವಿ, ಇಲ್ಲಿದೆ ಏಜೆಂಟ್ ಆಫ್ ಹುಬ್ಳಿ ಹೆಡ್ಡಿಂಗ್, ಇಲ್ಲಿದೆ ಮತ್ತು ಇಲ್ಲಿದೆ. ಸೊ ಈ 3 ಅಮೌಂಟ್ ಏನಿದೆಯಲ್ಲ ಇವನ್ನ ಅಪೋಸಿಟ್ ಸೈಡ್ ಕಳಿಸ್ಬೇಕು. ಕ್ರೆಡಿಟ್ ಇರೋನ ಡೆಬಿಟ್ ಸೈಡು, ಡೆಬಿಟ್ ಇರೋನ ಕ್ರೆಡಿಟ್ ಸೈಡು, ಆಮೇಲೆ ಟೋಟಲ್ ಮಾಡಿದ್ರೆ ಮುಗೀತು, ಇಷ್ಟೇ ಅಕೌಂಟ್ ಇದು. ಸೊ ಏನಿದೆಯಲ್ಲ ಈ 8,500 3,800 ಡೆಬಿಟ್ ಸೈಡು ಅದನ್ನ ಕ್ರೆಡಿಟ್ ಸೈಡ್ ಕಳಿಸ್ತೀನಿ. ಒಂದು 8,500, ಒಂದು 3,800. ಸೊ ಈಗ ಏನು ಬರಿಬೇಕು ಇಲ್ಲಿ ಶಬ್ದನ, ಬೈ ಒಂದನೇ ಅಕೌಂಟಿನ ನೇಮ್, ಯಾಕಂದ್ರೆ ನಾವು ಅಲ್ಲಿಂದ ಇವನ್ನ ಅಮೌಂಟ್ನ ಕಳಿಸ್ತಾ ಇದೀವಿ, ಅಲ್ಲಿಂದ ಕಳಿಸ್ತಾ ಇರೋದ್ರಿಂದ ಅದರ ಹೆಸರು ಬರಿಬೇಕು, ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರಿಬೇಕು. ಬರೆದು ಡೆಬಿಟ್ ಸೈಡ್ ಈಗ, ಸೊ ಡೆಬಿಟ್ ಸೈಡ್ ಕೂಡ ಸೇಮ್ ಅಮೌಂಟ್, ಯಾಕಂದ್ರೆ ಸೇಮ್ ಅಮೌಂಟ್ ಅಂದ್ರೇನು, ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಏನಿದೆಯಲ್ಲ ಅವ್ನ ನೇಮ್ಲೆ ಆ ಅಮೌಂಟ್ನ ಕಳಿಸ್ಬೇಕು. 85,000 ಇದೆ ಇಲ್ಲಿ ಏಜೆಂಟ್ ಆಫ್ ಹುಬ್ಳಿ ಅಮೌಂಟು. ಸೊ 85,000 ನಾನು ಡೆಬಿಟ್ ಸೈಡ್ ಕಳಿಸ್ತೀನಿ. ಶಬ್ದ ಸೇಮ್ ಬರೆಯೋದು, ಏನಂದ್ರೆ ಮೇಲಿನ ಅಕೌಂಟಿನ ಹೆಸರು, ಯಾಕಂದ್ರೆ ನಾವು ಅಲ್ಲಿಂದ ಕಳಿಸಿದೀವಿ. ಡೆಬಿಟ್ ಸೈಡ್ ಬರೆಯೋ ಶಬ್ದ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೆದ್ರೆ ಇಲ್ಲಿಗೆ ನೀವು ಬರೆದಂತ ಅಕೌಂಟ್ ಕೆಲಸ ಮುಗೀತು. ಕನ್ಸೈನ್ ಇದು ಟೋಟಲ್ ಮಾಡಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆದಂತೆ. ಸೊ ಟೋಟಲ್ಗೆ ಏನಿದೆ ಡೆಬಿಟ್ ಸೈಡು 85,000, ಕ್ರೆಡಿಟ್ ಸೈಡು ಸೇಮ್ ಹಚ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಒಂದನೇ ಅಕೌಂಟ್ ಏನಿದೆಯಲ್ಲ ಕನ್ಸೈನ್ಮೆಂಟ್ ಅಕೌಂಟ್ನ ಅದನ್ನ ಕ್ರೆಡಿಟ್ ಸೈಡ್ ಮೊದಲು ಟೋಟಲ್ ಮಾಡಬೇಕು. ಎರಡನೇ ಅಕೌಂಟ್ ಯಾವಾಗಲೂ ಡೆಬಿಟ್ ಸೈಡ್ ಟೋಟಲ್ ಮಾಡಬೇಕು. ಸೊ 85,000 ಸೇಮ್ ಅಮೌಂಟ್ ಎರಡು ಸೈಡ್ ಟೋಟಲ್ ಬರೆದು ಇಲ್ಲಿರೋ ಅಮೌಂಟ್ನ ಮೈನಸ್ ಮಾಡಬೇಕು. ಸೊ 85,000 ಮೈನಸ್ 8,500 ಮೈನಸ್ 3,800 ಬ್ಯಾಲೆನ್ಸ್ ಏನು ಉಳಿತು 72,700. ಸೊ ಬಂದ ಆನ್ಸರ್ಗೆ ಏನು ಬರೀಬೇಕು, ಬೈ ಬ್ಯಾಂಕ್ ಅಕೌಂಟ್. ಸೊ ಇದಿಷ್ಟು ನಿಮ್ಮ ಅಕೌಂಟಿನ ಆನ್ಸರು. ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್, ಕ್ಲೋಸಿಂಗ್ ಸ್ಟಾಕ್ ವರ್ಕಿಂಗ್ ನೋಟ್, ಅಬ್ನಾರ್ಮಲ್ ಲಾಸ್ ವರ್ಕಿಂಗ್ ನೋಟ್, ಇದು ಅವ್ರಿಗೆ ಬೇಕಾಗಿರೋದಲ್ಲಿ ಪೇಪರ್ನಲ್ಲಿ ನೆನ್ಪಿಟ್ಟುಕೊಳ್ಳಿ. ಅವು ಕನ್ಸೈನ್ ಅಕೌಂಟು ಕೇಳೋದಿಲ್ಲ, ಆಲ್ಮೋಸ್ಟ್ ಕೇಳೋದಿಲ್ಲ, ಯಾಕಂದ್ರೆ 10 ಮಾರ್ಕ್ಸ್ಗೆ ದೊಡ್ಡದಾಗುತ್ತೆ ಆನ್ಸರು. ಸೊ 2 ತಾಸಲ್ಲಿ ಟೈಮ್ ಇರುತ್ತೆ, 7 ಪ್ರಶ್ನೆನ ಆನ್ಸರ್ ಸಾಲ್ವ್ ಮಾಡಬೇಕು. ಲಾಸ್ಟ್ ಟೈಮ್ ಪ್ರಾಬ್ಲಮ್ ಬಂದಿರೋದೇ ಇದು, 2 ತಾಸಿನಲ್ಲಿ 7 ಲೆಕ್ಕ ಬಿಡಿಸಕ್ಕೆ ಪ್ರಾಬ್ಲಮ್ ಸಾಲ್ವ್ ಹಾಕಿದ್ದಿಲ್ಲ. ಆದ್ರಿಂದ 2.5 ತಾಸನ್ನ ಇನ್ಕ್ರೀಸ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಮಾರ್ಕ್ಸ್ನ ಚೇಂಜಸ್ ಮಾಡ್ಬೇಕಂತ ಮಾಡಿದ್ರು, 10 ಮಾರ್ಕ್ಸಿನ ಪ್ರಾಬ್ಲಮ್ಸ್ನ 12 ಮಾರ್ಕ್ಸ್ ಮಾಡ್ಬೇಕಂತೇಳಿ, ಅದು ಆಗಿಲ್ಲ. ಅವ್ರು ಏನು ಮಾಡ್ತಾರೆ, ಈಗ 2 ಆಗ್ಲಾರ್ದಾಗ
ಪ್ರಾಬ್ಲಮ್ನೇ ಕಡಿಮೆ ಕೇಳ್ತಾರೆ. ಕಡಿಮೆ ಕೇಳೋದಂದ್ರೇನು, ಪ್ರಶ್ನೆ ಚೇಂಜ್ ಮಾಡಕ್ ಬರಲ್ಲ, ಮೆಥಡ್ನ ಚೇಂಜ್ ಮಾಡಕ್ ಬರಲ್ಲ. ಅದ್ರ ಬದಲಿ 5 ಅಕೌಂಟ್ ಜಾಗದಲ್ಲಿ ನಿಮ್ಗೆ ಕೇವಲ 1 ಅಥವಾ 2 ವರ್ಕಿಂಗ್ ನೋಟ್